Okay. Okay. Thank you for pointing out. Okay, so we'll do the prayers again. Nama Om Vishnu Padaya Krishna Preshtaya Bhutale Srimate Bhakti Vedanta Swamin Niti Namine Namaste Saraswate Deve Gauravani Pracharine Nirvishesha Shunyavadi Paschatya Deshatarine Jai Shri Krishna Chaitanya Prabhu Nityananda Shri Advaita Gadadhara Shrivasadi Gaura Bhakta Vrinda Hare Krishna 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 Hare 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 Rama 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 Hare Hare. ನಾನು PDF ಫೈಲ್ ಅನ್ನ ಶೇರ್ ಮಾಡಿದ್ದೇನೆ ಭಗವದ್ಗೀತಾದು. ಕಾಣ್ತಾ ಇದೆ ಅನ್ಕೊಂಡಿದ್ದೇನೆ ಎಲ್ರಿಗೂ. ಸೊ ಇಲ್ಲಿವರೆಗೆ ನಾವು ಓಕೆ, ಸೊ ಇಲ್ಲಿವರೆಗೆ ಭಗವದ್ಗೀತೆಯ ನಾವು 2ನೇ ಅಧ್ಯಾಯ ಅಲ್ಲಿವರೆಗೆ ನೋಡಿದ್ದೇವೆ. ಅದರಲ್ಲಿ 7ನೇ ಶ್ಲೋಕ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 7ನೇ ಶ್ಲೋಕವನ್ನು ನೋಡಿದ್ವಿ. ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಾವು ಕ್ಲಾಸ್ ಅನ್ನ ಆಲ್ಮೋಸ್ಟ್ ತುಂಬಾ ಗ್ಯಾಪ್ ಆಯ್ತು ಅನ್ಸುತ್ತೆ. ಆಲ್ಮೋಸ್ಟ್ 1 ತಿಂಗಳ ಮೇಲೆ ಗ್ಯಾಪ್ ಆಗಿದೆ. ಸೊ ಎನಿವೇ ಇವತ್ತಿಂದ ಮತ್ತೆ ನಾವು ಅದನ್ನ ವಾಪಸ್ ಶುರು ಮಾಡಿದ್ದೇವೆ. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ನೋಡಿದ್ದು ಈ ಶ್ಲೋಕ ನಂಬರ್ 7, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಸೊ ಈ ಶ್ಲೋಕದಲ್ಲಿ ಇಲ್ಲಿಯವರೆಗೆ ಅರ್ಜುನ ಕೃಷ್ಣನ ಜೊತೆಗೆ ಒಬ್ಬ ಸ್ನೇಹಿತನ ತರ ವಾದವನ್ನು ಮಾಡ್ತಾ ಇದ್ದ. ಈ ಯುದ್ಧವನ್ನು ನಾನು ಮಾಡಬೇಕು ಮಾಡಬಾರದು ಅಂತೇಳಿ ಆಲ್ಮೋಸ್ಟ್ ಅವನು ಡಿಸೈಡ್ ಮಾಡಿದ್ದು ನಾ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದ್ರೆ ಡೆಫಿನೆಟ್ ಡಿಸಿಷನ್ ತಗೊಳ್ಳಿಕ್ಕೆ ಆಗದೆ ಇದ್ದಾಗ ಅರ್ಜುನ ಈ ಶ್ಲೋಕದಲ್ಲಿ ಕೃಷ್ಣನಿಗೆ ಶರಣಾಗ್ತಾನೆ. ಈಗ ನಾನು ನಿನ್ನ ಶಿಷ್ಯ, ನೀನು ಗುರುವಿನ ಸ್ಥಾನ ತೆಗೆದುಕೊಂಡು ನನಗೆ ಯಾವುದು ಶ್ರೇಯಸ್ಕರವಾಗಿದೆ, ಎದರಿಂದ ನನಗೆ ಅಲ್ಟಿಮೇಟ್ ಗುಡ್ ಶ್ರೇಯ ಅಂತಂತಂದ್ರೆ ಇಮಿಡಿಯೇಟ್ ಆಗಿ ಅದು ಒಳ್ಳೇದು, ಶ್ರೇಯ ಅಂತಂದ್ರೆ ಮುಂದೆ ಹೋಗಿ ನಮ್ಗೆ ಅದು ಒಳ್ಳೇದಾಗುತ್ತೆ. ಸೊ ಯಾವುದು ನನಗೆ ಶ್ರೇಯಸ್ಕರವಾಗಿದೆ ಅದನ್ನು ಹೇಳು ಅಂತೇಳಿ ಅರ್ಜುನ ಕೃಷ್ಣನಿಗೆ ವಿನಂತಿಸ್ಕೊಳ್ತಾನೆ. ಸೊ ಮುಂದಿನ ಶ್ಲೋಕದಲ್ಲಿ ಶ್ಲೋಕ ನಂಬರ್ 8, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯತ್ ಶೋಕ ಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಂ ಪ್ರದ್ಧಂ ರಾಜ್ಯಂ ಸುರಾಣಾಂ ಅಪಿ ಚಾಧಿಪತ್ಯಂ. ಸೊ ಈ ಶ್ಲೋಕದಲ್ಲಿ ಅರ್ಜುನ ತನ್ನ ಮನಸ್ಥಿತಿಯನ್ನು ಮತ್ತೆ ಕೃಷ್ಣನ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ಸೊ ಇದೆಲ್ಲ ಶ್ಲೋಕಗಳಲ್ಲಿ ನಾವು ನೋಡ್ಬೇಕಾಗಿರೋದು ಶರಣಾಗತಿಯಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ. ದೈನ್ಯ, ಆತ್ಮ ನಿವೇದನ, ಗೋಪ್ತೃತ್ವ ವರ್ಣ. ಒಂದು ಪ್ರಿನ್ಸಿಪಲ್ ಅಂತಂದ್ರೆ ಗೋಪ್ತೃತ್ವ ವರ್ಣ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದೆಲ್ಲವನ್ನು ಭಗವಂತನ ಮೇಲೆ ಬಿಚ್ಚಿಡೋದು. ಇದು ಶರಣಾಗತಿಯ ಒಂದು ಲಕ್ಷಣ. ನಮ್ಮ ಮನಸ್ಸನ್ನ ಭಗವಂತನ ಮುಂದೆ ನಾವು ವ್ಯಕ್ತಪಡಿಸ್ಕೊಳ್ಳೋದು. ಸೊ ಎಲ್ಲ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ ಅರ್ಜುನ ಹೇಗೆ ತನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲವನ್ನು ಕೃಷ್ಣನ ಹತ್ರ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಇದು ಶರಣಾಗತಿಯ ಒಂದು ಲಕ್ಷಣ. ಸೊ ನಾವೇನು ಭಗವಂತನಿಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಜೊತೆ ಏನು ಆಗ್ತಾ ಇದೆ ಅಂತೇಳಿ, ಆದ್ರೂ ನಾವು ಅದನ್ನ ನಾವು ತಿಳಿದುಕೊಂಡು ಭಗವಂತನ ಹತ್ರ ನಾವು ನಮ್ಮ ಮನಸ್ಸನ್ನ ಬಿಚ್ಚಿಟ್ರೆ ಅದು ಒಂದು ಶರಣಾಗತಿಯ ಲಕ್ಷಣ. ಸೊ ಈ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇರೋದು, ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಸೊ ಇಲ್ಲಿ ಅರ್ಜುನ ತನ್ನ ಮನಸ್ಥಿತಿ ಹೇಳ್ಕೊಳ್ತಾ ಇರೋದು, ಅವನಿಗೆ ಆಗ್ತಾ ಇರುವಂತ ದುಃಖ ಆ ಇಂದ್ರಿಯಗಳನ್ನೇ ಸೊರಗಿಸ್ತಿರುವಂತ ದುಃಖ. ಇಂದ್ರಿಯಗಳನ್ನೇ ಸೊರಗಿಸ್ತಿರುವಂತವ್ರು ಎಲ್ಲ ಒಂದು ಶಕ್ತಿಯನ್ನೇ ಕಳೆದುಕೊಳ್ಳುವಂತ ಒಂದು ಸ್ಥಿತಿಯಲ್ಲಿ ಅರ್ಜುನ ಈಗ ಇದ್ದಾನೆ. ಸೊ ಅದರಿಂದ ಹೊರಗಡೆ ಬರ್ಲಿಕ್ಕೆ ನನಗೆ ಯಾವುದೇ ಮಾರ್ಗವೇ ಕಾಣುತ್ತಿಲ್ಲ ಅಂತೇಳಿ ಇಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇರೋದು. ಆಮೇಲೆ ಅದಕ್ಕವನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ, ನನಗೆ ಈ ಭೂಮಿಯ ಮೇಲೆ ಸಮೃದ್ಧವಾದ ರಾಜ್ಯ, ಆಮೇಲೆ ಸಾಟಿಯೇ ಇಲ್ಲದ ರಾಜ್ಯ, ಅದಕ್ಕೆ ಯಾರೂ ಕಂಪ್ಯಾರಿಸನ್ ಇಲ್ಲ, ಅಂತಹ ರಾಜ್ಯ ನನಗೆ ಸಿಕ್ಕರು, ಅಥವಾ ಸ್ವರ್ಗದಲ್ಲಿರುವ ದೇವತೆಗಳಿಗೆ ಪ್ರಭುತ್ವವನ್ನು ಪಡೆದುಕೊಂಡರು. ಸೊ ದೇವತೆಗಳಿಗೆ ಏನು ಪ್ರಭುತ್ವ ಇದೆ, ಅವರ ಆಧಿಪತ್ಯ ಏನಿದೆ, ಸೊ ಅಂತಹ ಒಂದು ಪ್ರಭುತ್ವ ನನಗೆ ಬಂದ್ರು, ಭೂಮಿಯಲ್ಲಿ ಯಾವುದೇ ಸಾಟಿ ಇಲ್ಲದ ರಾಜ್ಯವು ಸಿಕ್ಕರೂ ಕೂಡ ಈ ಏನು ನನಗೆ ಈಗ ದುಃಖದ ಸ್ಥಿತಿಯಲ್ಲಿ ನಾನಿದ್ದೇನೆ ಅದಿದ್ರೂ ಕೂಡ ಅದು ನನ್ನ ದುಃಖವನ್ನು
ಹೋಗಲಾಡಿಸ್ಲಿಕ್ಕೆ ಆಗೋದಿಲ್ಲ, ಇಂತಹ ಸ್ಥಿತಿ ನನ್ನದಾಗಿದೆ ಅಂತೇಳಿ ಅರ್ಜುನ ಕೃಷ್ಣನ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ಸೊ ಭಾವಾರ್ಥವನ್ನು ನಾವು ನೋಡುವ. ಧಾರ್ಮಿಕ ತತ್ವಗಳ ಮತ್ತು ನೀತಿ ಸಂಹಿತೆಗಳ ತಿಳುವಳಿಕೆಯ ಆಧಾರದ ಮೇಲೆ ಅರ್ಜುನನು ಇಷ್ಟೊಂದು ವಾದಗಳನ್ನು ಹೂಡುತ್ತಿದ್ದಾನೆ. ಸೊ ಈ ಎಲ್ಲಾ ವಾದಗಳಿಗೆ ಅರ್ಜುನ ಸುಮ್ನೆ ವಾದಗಳನ್ನು ಮಾಡ್ತಾ ಇಲ್ಲ. ಅದಕ್ಕೆ ಧಾರ್ಮಿಕ ತತ್ವಗಳು, ನೀತಿ ಸಂಹಿತೆಗಳು, ಅದರ ಆಧಾರದ ಮೇಲೆನೆ ಅರ್ಜುನನು ಈ ವಾದಗಳನ್ನು ಮಾಡುತ್ತಿದ್ದಾನೆ. ಆದರೂ ತನ್ನ ಗುರುವಾದ ಶ್ರೀಕೃಷ್ಣನ ನೆರವಿಲ್ಲದೆ ತನ್ನ ನಿಜವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲ ಎಂದು ಕಾಣುತ್ತದೆ. ಅವನ ಸಮಸ್ಯೆಗಳಿಂದ ಅವನ ಇಡೀ ಅಸ್ತಿತ್ವವೇ ಬತ್ತಿ ಹೋಗುತ್ತಿತ್ತು. ಈ ಸಮಸ್ಯೆಗಳನ್ನು ದೂರ ಮಾಡಲು ಅವನ ತೋರಿಕೆಯ ಅರಿವಿನಿಂದ ಏನೂ ಉಪಯೋಗವಿಲ್ಲ ಎಂದವನಿಗೆ ಅರ್ಥವಾಗಿತ್ತು. ಸೊ ಇಷ್ಟೆಲ್ಲ ಜ್ಞಾನ ಇದ್ರೂ ಕೂಡ, ಧಾರ್ಮಿಕ ತತ್ವಗಳು, ನೀತಿ ಸಂಹಿತೆಗಳು ಅಷ್ಟೆಲ್ಲ ಇದ್ರೂ ಕೂಡ ಒಬ್ಬ ಗುರುವಿನ ಸಹಾಯವಿಲ್ಲದೆ ನಾವು ನಮ್ಮ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗುವುದಿಲ್ಲ. ಸೊ ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಅರ್ಜುನನಿಗೆ ಇಲ್ಲಿ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಇಷ್ಟೆಲ್ಲ ಜ್ಞಾನ ಇದ್ರೂ ಕೂಡ ಒಬ್ಬ ಗುರುವಿನ ನೆರವಿಲ್ಲದೆ, ಗುರುವಿನ ಸಹಾಯ ತೆಗೆದುಕೊಳ್ಳದೆ ಇಂತಹ ಸ್ಥಿತಿಗಳಲ್ಲಿ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅದು ಅವನಿಗೆ ಅರಿವಾಗ್ತಾ ಇರಲಿಲ್ಲ. ಶ್ರೀಕೃಷ್ಣನಂತಹ ಗುರುವಿನ ನೆರವಿಲ್ಲದೆ ಇಂತಹ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಿರಲಿಲ್ಲ. ವಿದ್ಯಾಸಂಸ್ಥೆಗಳಿಂದ ಪಡೆದ ಜ್ಞಾನ, ವಿದ್ವತ್ತು, ಉನ್ನತ ಸ್ಥಾನ ಮೊದಲಾದವೆಲ್ಲ ಬದುಕಿನ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ನಿರರ್ಥಕವಾಗುತ್ತವೆ. ಶ್ರೀಕೃಷ್ಣನಂತಹ ಗುರುವಿನಿಂದ ಮಾತ್ರವೇ ನೆರವು ದೊರೆಯುವುದು ಸಾಧ್ಯ. ಇದರ ನಿರ್ಣಯವೆಂದರೆ 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆ ಇರುವವನು ಮಾತ್ರವೇ ನಿಜವಾದ ಗುರು. ಏಕೆಂದರೆ ಅವನು ಬದುಕಿನ ಸಮಸ್ಯೆಗಳನ್ನು ಬಿಡಿಸಬಲ್ಲ. ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತನಾದವನು ಮಾತ್ರವೇ, ಅವನ ಸಾಮಾಜಿಕ ಸ್ಥಾನವು ಏನೇ ಆಗಿರಲಿ, ನಿಜವಾದ ಗುರು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ಒಬ್ಬ ಶುದ್ಧ ಭಕ್ತ ಮಾತ್ರ ಬದ್ಧ ಜೀವಿಗಳನ್ನು ಅವರ ಸಮಸ್ಯೆಗಳಿಂದ ಬಿಡಿಸಬಹುದು. ಒಬ್ಬ ಬದ್ಧ ಜೀವಿ ಅಂದ್ರೆ ಮುಕ್ತರಾಗದೇ ಇರುವಂತಹ ಏನು ಜೀವಾತ್ಮಗಳಿದೆ, ಅವ್ರು ಎಷ್ಟೇ ಬುದ್ಧಿವಂತರಾಗಿದ್ರು, ಎಷ್ಟೇ ಇದು ಭೌತಿಕ ಜ್ಞಾನ ಪಡೆದುಕೊಂಡಿದ್ರು, ಎಷ್ಟೇ ವಿದ್ವತ್ತು, ಉನ್ನತ ಸ್ಥಾನ ಇದೇನೇ ಇದ್ರೂ ಕೂಡ ಬದುಕಿನ ಈ ಸಮಸ್ಯೆಗಳು ಏನು ಬರುತ್ತೆ, ಅವಾಗವಾಗ ಬದುಕಿನಲ್ಲಿ ಏನು ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಪರಿಹಾರ ಪಡೆದುಕೊಳ್ಳಿಕ್ಕೆ ಒಬ್ಬ ಶುದ್ಧ ಭಕ್ತನಾಗಿರುವಂತ ಗುರುವಿನ ಸಹಾಯ ಇಲ್ಲದೆ ಇದ್ರೆ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಎಂಥ ವ್ಯಕ್ತಿ ಗುರು ಆಗಬಹುದು? 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆ ಇರುವವನು ಮಾತ್ರವೇ ನಿಜವಾದ ಗುರು. ಅಂದ್ರೆ ಅವನು ಶುದ್ಧ ಭಕ್ತನಾಗಿರ್ಬೇಕು. ಆ ವ್ಯಕ್ತಿಯು ಕೂಡ ಒಬ್ಬ ಬದ್ಧ ಜೀವನಾಗಿದ್ರೆ ಸೊ ಅವನಿಂದ ನಮಗೆ ಯಾವುದೇ ರೀತಿಯ ಸಹಾಯ ಸಿಗುವುದಿಲ್ಲ. ಆಮೇಲೆ ಅಂತಹ ಗುರು ಯಾವುದೇ ಸಾಮಾಜಿಕ ಸ್ಥಾನದಲ್ಲಿ ಇರಬಹುದು. ಅವನು ಬ್ರಾಹ್ಮಣನೇ ಆಗಿರ್ಬೇಕಂತ ಹೇಳಿಲ್ಲ. ಅದನ್ನು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇಲ್ಲಿ ಆ ಶ್ಲೋಕವನ್ನು ಕೊಡಲಾಗಿದೆ. ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕ್ಕೇನೆ ನಾಯ್, ಹೇ ಕೃಷ್ಣ ತತ್ವವೆತ್ತ ಸೈ ಗುರು ಹಾಯ್. ಕೃಷ್ಣ ತತ್ವ ಗೊತ್ತಿರಬೇಕು, ಅವನು ಶುದ್ಧ ಭಕ್ತನಾಗಿರ್ಬೇಕು. ಅವನು ಯಾವ ಕುಲದಲ್ಲಿ ಜನ್ಮ ತೆಗೆದುಕೊಂಡಿದ್ದಾನೆ ಅದು ಮುಖ್ಯ ಅಲ್ಲ, ಅವನಿಗೆ ಕೃಷ್ಣ ತತ್ವ ಗೊತ್ತಿದೆಯಾ ಅದು ಮುಖ್ಯ. ಒಬ್ಬ ಮನುಷ್ಯನು ವಿಪ್ರನೇ ಅಥವಾ ಶೂದ್ರನೇ ಅಥವಾ ಸನ್ಯಾಸಿಯೇ ಎನ್ನುವುದು ಮುಖ್ಯವಲ್ಲ. ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದರೆ ಅವನು ಪರಿಪೂರ್ಣನಾದ ಮತ್ತು ನಿಜವಾದ ಗುರು. ಚೈತನ್ಯ ಚರಿತಾಮೃತದಲ್ಲಿ ಇದು ಚೈತನ್ಯ ಮಹಾಪ್ರಭುಗಳು ಹೇಳಿರೋದು. ಆದುದರಿಂದ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತನಾಗಿಲ್ಲದೆ ಯಾರೂ ನಿಜವಾದ ಗುರುವಾಗಲಾರ. ವೈದಿಕ ಸಾಹಿತ್ಯದಲ್ಲಿ ಹೀಗೆ ಹೇಳಿದೆ. ಸೊ ಇನ್ನೊಂದು ಬೇರೆ ಪದ್ಮಪುರಾಣದ್ದು ಇಲ್ಲಿ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರ ತಂತ್ರ ವಿಶಾರದ ಅವೈಷ್ಣವೋ ಗುರುರ್ನ ಸ್ಯಾತ್. ವೈಷ್ಣವ ಶಪಚೋ ಗುರು. ಷಟ್ಕರ್ಮ ನಿಪುಣ, ವೈದಿಕ ವಿದ್ಯೆ ಎಲ್ಲ ವಿಷಯಗಳಲ್ಲೂ ತಜ್ಞನಾದ ಬ್ರಾಹ್ಮಣ ವಿದ್ವಾಂಸನು ವೈಷ್ಣವನಾಗಿಲ್ಲದಿದ್ದರೆ, ಅವೈಷ್ಣವನಾಗಿದ್ದರೆ, ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ತಜ್ಞನಾಗಿಲ್ಲದಿದ್ದರೆ ಅವನು ಗುರುವಾಗಲು ಯೋಗ್ಯನಲ್ಲ. ಸೊ ಷಟ್ಕರ್ಮ ಅಂತಂತಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಸೊ ಇದು ಬ್ರಾಹ್ಮಣನ ಕರ್ತವ್ಯಗಳು. ಸೊ ಇದೆಲ್ಲದರಲ್ಲಿ ನಿಪುಣನಾಗಿದ್ರು ಕೂಡ ಆ ಬ್ರಾಹ್ಮಣನು ವೈಷ್ಣವನಾಗಿಲ್ಲದಿದ್ದರೆ, ಯಾಕಂದ್ರೆ 2 ಪ್ರಕಾರದ ಬ್ರಾಹ್ಮಣರಲ್ಲೂ 2 ಪ್ರಕಾರ ಇದೆ, ವೈಷ್ಣವರು ಮತ್ತೆ ಸ್ಮಾರ್ತರು ಅಂತ ಹೇಳಿ. ಸೊ
ಆ ವ್ಯಕ್ತಿ ವೈಷ್ಣವನಾಗಿರದೇ ಇದ್ರೆ ಅವನು ಎಲ್ಲ ಷಟ್ಕರ್ಮಗಳಲ್ಲಿ ಮತ್ತೆ ಬೇರೆ ಬೇರೆ ಮಂತ್ರಗಳಲ್ಲಿ ಬೇರೆ ಬೇರೆ ತಂತ್ರಗಳಲ್ಲಿ ಅವನು ವಿಶಾರದನಾಗಿದ್ರು, ಅವನು ವಿಪ್ರನಾಗಿದ್ದಾನೆ, ಎಲ್ಲಾ ವೇದಗಳನ್ನು ತಿಳ್ಕೊಂಡಿದ್ದಾನೆ, ಅದನ್ನೆಲ್ಲ ಯಾವಾಗ ಬೇಕಾದಾಗ ಅದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು, ಹಿಂಗೆ ಹೇಳ್ತಾನೆ ಹೋಗ್ಬೋದು ಎಲ್ಲ ಮಂತ್ರಗಳನ್ನ. ಆದ್ರೆ ಅವನು ವೈಷ್ಣವನಾಗಿಲ್ದಿದ್ರೆ, ಅವನು ವಿಷ್ಣುವಿನ ಭಕ್ತನಾಗಿಲ್ಲದಿದ್ರೆ ಮತ್ತು ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಅವನು ತಜ್ಞನಾಗಿಲ್ಲದಿದ್ದರೆ, ಅವನಲ್ಲಿ ಇಷ್ಟು ಗುಣಗಳಿದ್ರೂ ಕೂಡ ಅಂತವನು ಗುರು ಆಗ್ಲಿಕ್ಕೆ ಯೋಗ್ಯನಾಗಿರುವುದಿಲ್ಲ. ಅದಕ್ಕೆ ವಿಪರೀತವಾಗಿ ಒಬ್ಬ ಕೆಳಜಾತಿಯಲ್ಲಿ ಹುಟ್ಟಿರುವವನು ಆದರೆ ಅವನು ಕೃಷ್ಣ ತತ್ವದ ವಿಜ್ಞಾನವನ್ನು ತಿಳಿದುಕೊಂಡಿದ್ದಾನೆ ಅಂತ ವ್ಯಕ್ತಿಯು ವೈಷ್ಣವನಾಗಿದ್ದರೆ, ಕೃಷ್ಣ ತತ್ವವನ್ನು ತಿಳಿದುಕೊಂಡಿದ್ರೆ, ಅವನು ಕೆಳಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಅವನು ಗುರುವಾಗುವಂತ ಅರ್ಹತೆ ಅವನಿಗೆ ಇರುತ್ತೆ. ಸೊ ಇದು ಪದ್ಮ ಪುರಾಣದಲ್ಲಿ ಕೊಟ್ಟಿರೋದು. ಹುಟ್ಟು, ಮುಪ್ಪು, ರೋಗ, ಸಾವು, ಇದು ಜನ್ಮ, ಮೃತ್ಯು, ಜರಾವ್ಯಾಧಿ. ಐಹಿಕ ಬದುಕಿನ ಈ ಸಮಸ್ಯೆಗಳನ್ನು ಸಂಪತ್ತಿನ ಶೇಖರಣೆ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದ ನಿವಾರಿಸಲು ಸಾಧ್ಯವಿಲ್ಲ. ಸೊ ಈ ಏನು 4 ಪ್ರಾಬ್ಲಮ್ಸ್ ಇದೆ, ನಿಜವಾದ ಏನು ಸಮಸ್ಯೆಗಳಿದೆ ಆತ್ಮಕ್ಕೆ, ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ಳೋದು, ಜನ್ಮ ತೆಗೆದುಕೊಂಡ ಮೇಲೆ ಬೇರೆ ಬೇರೆ ವ್ಯಾಧಿಗಳು ಬರೋದು, ಬೇರೆ ಬೇರೆ ರೋಗಗಳು ಬರೋದು, ಆಮೇಲೆ ಒಂದು ಸಮಯದಲ್ಲಿ ಈ ಶರೀರ ವೃದ್ಧಾಪ್ಯವನ್ನು ಹೊಂದುವುದು, ಆಮೇಲೆ ಈ ಶರೀರವನ್ನು ಬಿಟ್ಟು ಮತ್ತೆ ಬೇರೆ ಶರೀರಕ್ಕೆ ಹೋಗುವುದು, ಅಂದ್ರೆ ಸಾವನ್ನು ಹೊಂದುವುದು. ಸೊ ಇದು ನಿಜವಾದ ಸಮಸ್ಯೆಗಳು. ಸೊ ಈ ಸಮಸ್ಯೆಗಳಿಗೆ ನಾವು ಎಷ್ಟೇ ಆರ್ಥಿಕ ಅಭಿವೃದ್ಧಿ ಮಾಡಿದ್ರು ಅಥವಾ ಎಷ್ಟೇ ಸಂಪತ್ತನ್ನು ನಾವು ಶೇಖರಣೆ ಮಾಡಿದ್ರು ಈ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ಎಷ್ಟೋ ಶ್ರೀಮಂತ ದೇಶಗಳಿದೆ, ಅಮೆರಿಕ ಇರಬಹುದು, ಯುರೋಪಲ್ಲಿ ಎಷ್ಟೋ ದೇಶಗಳಿವೆ, ಅವು ಭೌತಿಕವಾಗಿ ತುಂಬಾ ಪ್ರಗತಿಯನ್ನು ಮಾಡಿರುವಂತ ದೇಶಗಳು. ಸೊ ಅಲ್ಲಿ ಎಷ್ಟೋ ಜನರಿಗೆ ಭೌತಿಕವಾದಂತ ತುಂಬಾ ಸೌಲಭ್ಯಗಳಿರುತ್ತೆ. ಸೊ ಅಷ್ಟು ಭೌತಿಕ ಸೌಲಭ್ಯಗಳಿದ್ರು ಕೂಡ, ಅಷ್ಟು ಆರ್ಥಿಕವಾಗಿ ಅವರು ಅಭಿವೃದ್ಧಿ ಮಾಡಿದ್ರು, ಸೊ ಅವರಷ್ಟು ಶ್ರೀಮಂತರಾಗಿದ್ರು ಕೂಡ ಈ 4 ಸಮಸ್ಯೆಗಳೇನಿದೆ, ಜನ್ಮ, ಮೃತ್ಯು, ಜರ ಮತ್ತೆ ವ್ಯಾಧಿ, ಇದರಿಂದ ಯಾರಿಗೂ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಜಗತ್ತಿನ ಅನೇಕ ಭಾಗಗಳಲ್ಲಿ ಬದುಕಿನ ಸೌಕರ್ಯಗಳು ಸಮೃದ್ಧಿಯಾಗಿರುವ, ಸಂಪತ್ತು ತುಂಬಿ ತುಳುಕುತ್ತಿರುವ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಹಲವು ರಾಜ್ಯಗಳಿವೆ. ಅವುಗಳಲ್ಲಿಯೂ ಐಹಿಕ ಬದುಕಿನ ಸಮಸ್ಯೆಗಳು ಇದ್ದೇ ಇವೆ. ಸೊ ಅಷ್ಟು ಅವರಿಗೆ ಸೌಕರ್ಯಗಳಿದ್ರೂ ಕೂಡ ಈ 4 ಸಮಸ್ಯೆಗಳೇನಿದೆ ಎಲ್ಲಿ ಹೋದ್ರೂ ನಮಗೆ ಅದರಿಂದ ನಮಗೆ ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಅವು ಹಲವು ರೀತಿಗಳಲ್ಲಿ ಶಾಂತಿಯನ್ನು ಅರಸುತ್ತಿವೆ, ಆದರೆ ಅವು ಕೃಷ್ಣನ ಅಥವಾ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ಪಡೆದರೆ ಮಾತ್ರ ನಿಜವಾದ ಸುಖವನ್ನು ಪಡೆಯಬಲ್ಲವು. ಸೊ ಎಲ್ಲರೂ ಕೂಡ ಶಾಂತಿಯನ್ನೇ ಅರಸ್ತಾ ಇದ್ದಾರೆ, ಆದ್ರೆ ಈ ಐಶ್ವರ್ಯದಿಂದ ಮತ್ತು ಆರ್ಥಿಕ ಅಭಿವೃದ್ಧಿಯಿಂದ ನಿಜವಾದ ಶಾಂತಿ ಏನಿದೆ ಅದು ಆತ್ಮಕ್ಕೆ ಸಿಗುವುದಿಲ್ಲ. ಅದು ಸಿಗುವುದು ಕೇವಲ ಕೃಷ್ಣನ ಮತ್ತು ಭಗವದ್ಗೀತೆಯ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ನಾವು ಪಡೆದಾಗ ಆವಾಗ ಮಾತ್ರ ಆತ್ಮವು ನಿಜವಾದ ಸುಖವನ್ನು ಪಡೆಯಬಲ್ಲದು. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ಸೇರಿ ಕೃಷ್ಣ ವಿಜ್ಞಾನ. ಸೊ ಕೃಷ್ಣ ವಿಜ್ಞಾನ ಅಂತಂತಂದ್ರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ. ಸೊ ಇದೆರಡನ್ನು ಸೇರಿಸಿ ಕೃಷ್ಣ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಇದೆರಡನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆವಾಗ ನಮಗೆ ಕೃಷ್ಣ ತತ್ವದ ಕೃಷ್ಣ ವಿಜ್ಞಾನ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಕೃಷ್ಣ ಪ್ರಜ್ಞೆ ಇರುವ ಕೃಷ್ಣನ ನಿಜವಾದ ಪ್ರತಿನಿಧಿಯ ಮೂಲಕ ಇವುಗಳ ಮಾರ್ಗದರ್ಶನವನ್ನು ಪಡೆದರೆ ಆ ರಾಜ್ಯಗಳಿಗೆ ಶಾಂತಿ. ಸೊ ಈ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಕೂಡ ನಾವು ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿರುವ, ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವ ಮತ್ತು ಕೃಷ್ಣನ ನಿಜವಾದ ಪ್ರತಿನಿಧಿ ಆಗಿರುವಂತ ವ್ಯಕ್ತಿಯಿಂದ ಇದನ್ನು ನಾವು ತಿಳಿದುಕೊಳ್ಳಬೇಕು. ನಾವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ನಾವು ಮತ್ತೆ ಇದನ್ನು ತಪ್ಪಾಗಿ ತಿಳಿದುಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಾವು ಭಗವದ್ಗೀತೆಯನ್ನು ಯಾವ ತರ ಓದ್ತಾ ಇದ್ದೇವೆ, ಅದರ ಅನುವಾದ ನೋಡ್ತೇವೆ, ಮತ್ತೆ ಈಗ ಪ್ರಭುಪಾದರ ಭಾವಾರ್ಥವನ್ನು ನೋಡಿ ಅದರ ಮುಖಾಂತರ ನಾವು ಈ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಯಾರು ಇಂತಹ ಗುರುವಿನ ಮಾರ್ಗದರ್ಶನದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ತಿಳಿದುಕೊಂಡು ಅದರ ಪ್ರಕಾರ ತಮ್ಮ ಜೀವನವನ್ನು ನಡೆಸ್ತಾರೋ ಕೇವಲ ಅವರು ಮಾತ್ರ ತಮ್ಮ ಜೀವನದಲ್ಲಿ ಶಾಂತಿಯನ್ನು ಅನುಭವಿಸಬಹುದು. ಆರ್ಥಿಕ ಅಭಿವೃದ್ಧಿ ಮತ್ತು ಐಹಿಕ ಸೌಲಭ್ಯಗಳಷ್ಟೇ
ಸಂಸಾರದ, ಸಮಾಜದ, ರಾಷ್ಟ್ರದ ಮತ್ತು ವಿಶ್ವದ ಶೋಚನೀಯ ಸ್ಥಿತಿಯನ್ನು ನಿವಾರಿಸಲಾರವು. ಸೊ ಅದೇ ವಿಷಯವನ್ನು ಪ್ರಭುಪಾದರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಈ ಆರ್ಥಿಕ ಅಭಿವೃದ್ಧಿ ಮತ್ತು ಐಹಿಕ ಸೌಲಭ್ಯಗಳು, ಅದರಿಂದ ಈ ಏನು ಶೋಚನೀಯ ಸ್ಥಿತಿ ಇದೆ ಅದು ಒಂದು ಸಂಸಾರದ ಸ್ತರದಲ್ಲಿರ್ಬೋದು, ಒಂದು ಸಮಾಜದ ಸ್ತರದಲ್ಲಿರ್ಬೋದು, ರಾಷ್ಟ್ರದ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಯಾವುದೇ ಸ್ತರದಲ್ಲಿದ್ರೂ ಕೂಡ ಈ ಆರ್ಥಿಕ ಅಭಿವೃದ್ಧಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ಅರ್ಜುನನು ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ದೇವತೆಗಳ ಒಡೆತನದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ತನ್ನ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದು ಸಾಧ್ಯವಿല്ലെಂದು ಹೇಳುತ್ತಿರಲಿಲ್ಲ. ಸೊ ಇದಕ್ಕೆ ಪ್ರಭುಪಾದರು ರೆಫರೆನ್ಸ್ ಕೊಡ್ತಾ ಇರೋದು. ಯಾಕಂದ್ರೆ ಅರ್ಜುನ ಇಲ್ಲಿ ಹೇಳಿರೋದು ಈ ಭೂಮಿಯಲ್ಲಿ ಸಾಟಿಯೇ ಇಲ್ಲದಂತ ರಾಜ್ಯ ನನಗೆ ಸಿಕ್ಕರು, ಮತ್ತೆ ದೇವತೆಗಳಿರುವಂತ ಪ್ರಭುತ್ವ ಸಿಕ್ಕರು ಕೂಡ ಈ ದುಃಖದ ಸ್ಥಿತಿಯಿಂದ ನನಗೆ ಹೊರಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತೇಳಿ ಅರ್ಜುನ ಹೇಳ್ತಾ ಇರೋದು. ಸೊ ಅರ್ಜುನ ಇದನ್ನು ಮನವರಿಕೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಇದು ಆರ್ಥಿಕ ಅಭಿವೃದ್ಧಿ ಆಗಲಿ, ಎಷ್ಟೇ ಪ್ರಭುತ್ವ ಇದ್ರೂ ಕೂಡ ಈ ಬದುಕಿನ ಸಮಸ್ಯೆಗಳು, ಇಂಥ ಗೊಂದಲದ ಸ್ಥಿತಿಗಳಿಂದ ಹೊರಗಡೆ ಬರ್ಲಿಕ್ಕೆ ಇವು ನಮಗೆ ಸಹಾಯ ಮಾಡುವುದಿಲ್ಲ ಅಂತೇಳಿ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆಶ್ರಯವನ್ನು ಬೇಡಿದ. ಸೊ ಅದಕ್ಕೆ ಈಗ ಸಮಾಧಾನ ಬೇಕಂತಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆಶ್ರಯವನ್ನು ಪಡೆದುಕೊಳ್ಳಬೇಕು. ಶಾಂತಿ ಸಮರಸಗಳಿಗೆ ಇದೇ ಸರಿಯಾದ ಹಾದಿ. ಆರ್ಥಿಕ ಪ್ರಗತಿ ಮತ್ತು ಜಗತ್ತಿನ ಪ್ರಭುತ್ವಗಳನ್ನು ಪ್ರಕೃತಿಯ ವಿಕೋಪವು ಯಾವ ಕ್ಷಣದಲ್ಲಾದರೂ ಒರೆಸಿ ಹಾಕಿ ಬಿಡಬಹುದು. ಸೊ ನಾವು ಎಷ್ಟೇ ಆರ್ಥಿಕವಾಗಿ ಪ್ರಗತಿ ಮಾಡಿದ್ರು, ಎಷ್ಟೇ ನಮಗೆ ಪ್ರಭುತ್ವ ಇದ್ರೂ ಕೂಡ ಪ್ರಕೃತಿಯ ಒಂದು ವಿಕೋಪದಿಂದ ಒಂದೇ ಕ್ಷಣದಲ್ಲಿ ಅದೆಲ್ಲವನ್ನು ಒರೆಸಿ ಹಾಕಿಬಿಡಬಹುದು. ಈಗ ನಾವು ನೋಡ್ತೇವೆ, ಎಷ್ಟೋ ಕಡೆ ಒಂದು ಭೂಕಂಪವಾಗಿ ಬಿಟ್ರೆ ಮುಗಿದೋಯ್ತು. ಅವರೆಷ್ಟೇ ದೊಡ್ಡ ರಾಜ್ಯ ಇದ್ರೂ ಕೂಡ ಅದು ಸಂಪೂರ್ಣ ನಾಶವಾಗಿ ಹೋಗುತ್ತೆ. ಅಥವಾ ಒಂದು ದೊಡ್ಡ ಸುನಾಮಿ ಬಂದ್ರೆ ಮತ್ತೆ ಎಲ್ಲ ನಾಶವಾಗಿ ಹೋಗುತ್ತೆ. ಅಥವಾ ಕೆಲವೊಂದು ಕಡೆ ದೊಡ್ಡ ಕಾಳ್ಗಿಚ್ಚು ಬರುತ್ತೆ. ಈಗ ರೀಸೆಂಟ್ ಆಗಿ ಕೆಲವು ತಿಂಗಳುಗಳ ಹಿಂದೆ ಅಮೆರಿಕಾದಲ್ಲಿ ಅಲ್ಲಿ ಹಾಲಿವುಡ್ ಅಂತ ಹೇಳಿ ಒಂದು ದೊಡ್ಡ ಪ್ಲೇಸ್ ಇದೆ, ಇದೆಲ್ಲ ಮೂವಿ ಸ್ಟಾರ್ಸ್ ಎಲ್ಲ ಇರುವಂತ ಪ್ಲೇಸ್. ಸೊ ಕಾಳ್ಗಿಚ್ಚಾಗಿ ಎಷ್ಟೋ ಮನೆಗಳು, ಎಷ್ಟೋ ದೊಡ್ಡ ದೊಡ್ಡ ಬಂಗ್ಲೆಗಳು, ಕೋಟಿಗಟ್ಟಲೆ ಡಾಲರ್ಸ್ ಅಷ್ಟು ಮೌಲ್ಯ ಇರುವಂತ ಎಷ್ಟೋ ಆಸ್ತಿ ಪಾಸ್ತಿಗಳು ಅದೆಲ್ಲ ಒಂದೇ ಒಂದು ಕೆಲವೊಂದು ದಿನಗಳಲ್ಲಷ್ಟೇ, 4-5 ದಿನ ಫುಲ್ ಬೆಂಕಿ, ಕಾಳ್ಗಿಚ್ಚು ಎಲ್ಲ ನಾಶವಾಗೋಯ್ತು. ಸೊ ಆ ಪ್ರಕೃತಿಯ ವಿಕೋಪದ ಮುಂದೆ ಒಂದೇ ಕ್ಷಣದಲ್ಲಿ ಎಲ್ಲ ಕೂಡ ನಾಶವಾಗಿ ಹೋಗ್ಬಿಡಬಹುದು. ಈಗ ಮಾನವನು ಚಂದ್ರಗ್ರಹದ ಅನ್ವೇಷಣೆಯಲ್ಲಿ ತೊಡಗಿದ್ದಾನೆ. ಇನ್ನೂ ಎತ್ತರದ ಗ್ರಹಕ್ಕೆ ಏರಿದರೂ ಅದು ಒಂದೇ ಏಟಿಗೆ ನುಚ್ಚು ನುರಿ ಆಗಬಹುದು. ಭಗವದ್ಗೀತೆಯು ಇದನ್ನೇ ದೃಢಪಡಿಸುತ್ತದೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಒಳ್ಳೆಯ ಕಾರ್ಯಗಳಿಂದ ಪ್ರಾಪ್ತವಾದ ಪುಣ್ಯವು ತೀರಿದೊಡನೆಯೇ ಮನುಷ್ಯನು ಸಂತೋಷದ ಶಿಖರದಿಂದ ಬದುಕಿನಲ್ಲಿ ಪ್ರಪಾತಕ್ಕೆ ಉರುಳುತ್ತಾನೆ. ಜಗತ್ತಿನ ಅನೇಕ ಮಂದಿ ರಾಜಕಾರಣಿಗಳು ಹೀಗೆ ಪತನ ಹೊಂದಿದ್ದಾರೆ. ಇಂತಹ ಪತನಗಳು ಇನ್ನಷ್ಟು ಗೋಳಾಟಕ್ಕೆ ಕಾರಣವಾಗಬಹುದು. ಸೊ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಎಲ್ಲಿವರೆಗೆ ಪುಣ್ಯದ ಫಲ ಇದೆ ಅಲ್ಲಿವರೆಗೆ ಒಬ್ಬ ವ್ಯಕ್ತಿಯು ಇದೆಲ್ಲ ಆರ್ಥಿಕ ಪ್ರಗತಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬಹುದು. ಆ ಪುಣ್ಯದ ಏನು ಕೋಟ ಇದೆ, ಅದು ಏನು ನಾವು ಅಕ್ಯುಮುಲೇಟ್ ಮಾಡಿದ್ದೇವೆ, ಏನು ಅರ್ಜನೆ ಮಾಡಿದ್ದೇವೆ, ಅದು ಮುಗಿದ್ಕೊಳ್ಳೆ ಇಮಿಡಿಯೇಟ್ ಆಗಿ ಮತ್ತೆ ಅದರ ಪತನ, ಆ ಸ್ಥಾನದಿಂದ ಪತನವಾಗುತ್ತದೆ. ಸೊ ಇದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ಎಷ್ಟೋ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರು, ಎಷ್ಟೋ ಶ್ರೀಮಂತ ವ್ಯಕ್ತಿಗಳು, ಆಮೇಲೆ ಎಷ್ಟು ರೆಪ್ಯುಟೇಷನ್, ಎಷ್ಟು ಗೌರವ ಇರುವಂತ ವ್ಯಕ್ತಿಗಳಲ್ಲಿ ಕೂಡ ಒಂದೇ ಕ್ಷಣದಲ್ಲಿ ಅದನ್ನೆಲ್ಲ ಕಳೆದುಕೊಳ್ಳಿರುವಂತ ಎಷ್ಟೋ ಉದಾಹರಣೆಗಳಿದೆ. ಸೊ ಅಂತಹ ಪತನಗಳಾದಾಗ ಅದು ಇನ್ನಷ್ಟು ಗೋಳಾಟಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಇಂತಹ ಗೋಳಾಟವನ್ನು ಸಂಪೂರ್ಣವಾಗಿ ನಿವಾರಿಸಬೇಕಾದರೆ ಈಗ ಅರ್ಜುನನು ಕೃಷ್ಣನಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸುತ್ತಿರುವಂತೆ ನಾವು ಆಶ್ರಯ ಪಡೆಯಬೇಕು. ಅರ್ಜುನನು ತನ್ನ ಸಮಸ್ಯೆಯನ್ನು ಸ್ಪಷ್ಟವಾಗಿ ಬಗೆಹರಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದ. ಇದೇ ಕೃಷ್ಣ ಪ್ರಜ್ಞೆಯ ಮಾರ್ಗ. ಸೊ ಕೃಷ್ಣ ಪ್ರಜ್ಞೆಯ ಮಾರ್ಗ, ಕೃಷ್ಣ ಪ್ರಜ್ಞೆಯ ಹಾದಿ ಏನಂತಂತಂದ್ರೆ ನಾವು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಸೊ ಅವಾಗ ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಸೊ ಶ್ಲೋಕದಲ್ಲಿ ಸಂಜಯ ವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣಿಂ ಬಭೂವಃ. ಸೊ ಸಂಜಯನ್ ಹೇಳಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಇಷ್ಟ ಈಗ ಅರ್ಜುನ ಕೃಷ್ಣನಿಗೆ ಶರಣಾಗಿ ತನ್ನ ಮನಸ್ಸನ್ನು ಹೇಳ್ಕೊಂಡು ಲಾಸ್ಟಿಗೆ
ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಅವನು ಮೌನವನ್ನು ತಾಳುತ್ತಾನೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ನಾವು ನೋಡುವ ಅರ್ಜುನನಿಗೆ ಗುಡಾಕೇಶ ಮತ್ತು ಪರಂತಪ ಎಂದು ಹೇಳಿ ಸಂಜಯನು ಈ ಹೆಸರಿನಿಂದ ಉಲ್ಲೇಖ ಮಾಡಿರೋದು. ಅದೇ ತರ ಕೃಷ್ಣನನ್ನು ಋಷಿಕೇಶ ಅಂತೇಳಿ ಹೇಳಲಾಗಿದೆ ಈ ಶ್ಲೋಕದಲ್ಲಿ. ಭಾವಾರ್ಥ: ಅರ್ಜುನನು ಯುದ್ಧ ಮಾಡುವುದಿಲ್ಲ, ಅದರ ಬದಲು ಯುದ್ಧರಂಗವನ್ನು ಬಿಟ್ಟು ಭಿಕ್ಷೆ ಬೇಡಲು ಹೋಗುತ್ತಾನೆ ಎಂದು ತಿಳಿದು ಧೃತರಾಷ್ಟ್ರನಿಗೆ ತುಂಬಾ ಸಂತೋಷವಾಗಿದ್ದಿರಬೇಕು. ಸೊ ಇದು ಸಂಜಯ ಹಸ್ತಿನಾಪುರದಲ್ಲಿ, ಅಂದ್ರೆ ಈಗಿನ ದೆಹಲಿಯಲ್ಲಿ ಕುತ್ಕೊಂಡು ಕುರುಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಅದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಸೊ ಈ ಮಾತನ್ನು ಕೇಳಿದಾಗ ಅರ್ಜುನ ಈಗ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಸುಮ್ಮನೆ ಕುತ್ಕೊಂಡ್ಬಿಟ್ಟ. ಸೊ ಅವಾಗ ಧೃತರಾಷ್ಟ್ರನಿಗೆ ತುಂಬಾ ಸಂತೋಷವಾಗಿರಬಹುದು. ಆದರೆ ಅರ್ಜುನನನ್ನು ಪರಂತಪ, ಶತ್ರುಗಳನ್ನು ನಿಗ್ರಹಿಸುವವನು ಎಂದು ಕರೆದು ಸಂಜಯನು ಮತ್ತೆ ಅವನಿಗೆ ನಿರಾಶೆಯನ್ನುಂಟು ಮಾಡಿದ. ಸೊ ಹೀಗೆ ಹೇಳ್ಬೇಕಾದ್ರೂ ಸಂಜಯ ಅರ್ಜುನನನ್ನು ಪರಂತಪ ಅಂತೇಳಿ ಸಂಬೋಧಿಸಿ ಹೆಸರನ್ನು ತಗೊಂಡ್ಕೊಂಡಿರೋದು. ಸೊ ಅದರಿಂದಾಗಿ ಧೃತರಾಷ್ಟ್ರನಿಗೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಹೇಳ್ತಾ ಇರೋದೇನು, ಅರ್ಜುನ ಈಗ ಈ ತರ ಯುದ್ಧ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು ಕೂಡ ಅವನು ಶತ್ರುಗಳನ್ನು ನಿಗ್ರಹಿಸುವನು. ತುಂಬಾ ಬೇಗ ಅವನು ಮತ್ತೆ ತನ್ನ ನಿಜ ಸ್ಥಿತಿಗೆ ಬರಲಿದ್ದಾನೆ. ಸಾಂಸಾರಿಕ ಮೋಹದಿಂದ ಹುಸಿ ದುಃಖಕ್ಕೆ ಗುರಿಯಾಗಿ ಅರ್ಜುನನು ತತ್ಕಾಲಕ್ಕೆ ಭಾವಪರವಶನಾದ. ಆದರೂ ಅವನು ಪರಮ ಗುರುವಾದ ಕೃಷ್ಣನ ಶಿಷ್ಯನಾಗಿ ಶರಣಾಗತನಾದ. ಸಂಸಾರ ಮೋಹದಿಂದ ಉಂಟಾದ ಹುಸಿ ಗೋಳಾಟದಿಂದ ಅವನು ಬೇಗನೆ ಮುಕ್ತನಾಗುತ್ತಾನೆ ಮತ್ತು ಸಾಕ್ಷಾತ್ಕಾರದ ಅಥವಾ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಅರಿವಿನಿಂದ ಬೆಳಕು ಕಾಣುತ್ತಾನೆ ಹಾಗೂ ಖಂಡಿತವಾಗಿಯೂ ಯುದ್ಧ ಮಾಡುತ್ತಾನೆ ಎಂದು ಇದು ತೋರಿಸುತ್ತದೆ. ಕೃಷ್ಣನಿಂದ ಜ್ಞಾನೋದಯವನ್ನು ಪಡೆದು ಅರ್ಜುನನು ಕಟ್ಟ ಕಡೆಯವರೆಗೆ ಯುದ್ಧ ಮಾಡುವುದರಿಂದ ಧೃತರಾಷ್ಟ್ರನ ಸಂತೋಷವು ನಂದಿ ಹೋಗುತ್ತದೆ. ಸೊ ಇಲ್ಲಿ ಅರ್ಜುನ ತನ್ನ ಶಸ್ತ್ರಗಳನ್ನು ಬಿಟ್ಟು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಅವನು ಶಾಂತನಾದ್ರೂ ಕೂಡ ಸಂಜಯನು ತುಂಬಾ ಚತುರತೆಯಿಂದ ಧೃತರಾಷ್ಟ್ರನಿಗೆ ಅದನ್ನು ಹೇಗೆ ಹೇಳಿರೋದು, ಪರಂತಪನು ಗುಡಾಕೇಶ ಅಂತಂತಂದ್ರೆ ನಿದ್ರೆಯ ಮೇಲೆ ಅಥವಾ ಅಜ್ಞಾನದ ಮೇಲೆ ಜಯವನ್ನು ಸಾಧಿಸಿದವನು. ಪರಂತಪ ಅಂತಂದ್ರೆ ಶತ್ರುಗಳನ್ನು ನಿಗ್ರಹಿಸುವವನು. ಆಮೇಲೆ ಋಷಿಕೇಶ ಅಂತಂದ್ರೆ ಇಂದ್ರಿಯಗಳ ಸ್ವಾಮಿ, ಎಲ್ಲಾ ಜೀವಿಗಳ ಇಂದ್ರಿಯಗಳ ಸ್ವಾಮಿ ಕೃಷ್ಣ. ಅದರಲ್ಲೂ ಯಾರು ಕೃಷ್ಣನಿಗೆ ಶರಣಾಗಿರ್ತಾರೆ, ವಿಶೇಷವಾಗಿ ಕೃಷ್ಣನು ಅವರ ಇಂದ್ರಿಯಗಳ ಕಂಟ್ರೋಲ್ ಅನ್ನು ತೆಗೆದುಕೊಳ್ತಾನೆ. ಸೊ ತನ್ನ ಮಾರ್ಗದರ್ಶನದಲ್ಲಿ ತನ್ನ ಭಕ್ತರನ್ನು ನಡೆಸ್ತಾನೆ. ಸೊ ಇದೆಲ್ಲ ಗುಣಗಳು ಅರ್ಜುನನಿಗೆ ಇರುವಾಗ ಮತ್ತೆ ಕೃಷ್ಣನು ಈಗ ಅವನನ್ನು ಮಾರ್ಗದರ್ಶನ ಮಾಡುವುದರಿಂದ ಅವನು ತುಂಬಾ ಬೇಗ ಈ ವ್ಯಾಮೋಹ ಏನಿದೆ ಅದರಿಂದ ಹೊರಗಡೆ ಬರುತ್ತಾನೆ ಅಂತೇಳಿ ಈ ಶ್ಲೋಕದಲ್ಲಿ ಇಂಡೈರೆಕ್ಟ್ ಆಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಮುಂದಿನ ಶ್ಲೋಕದಲ್ಲಿ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ಭರತ ವಂಶಜನಾದ ಧೃತರಾಷ್ಟ್ರನೇ, ಆಗ ಎರಡೂ ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಸೊ ಇಲ್ಲಿ ತಮ್ ಉವಾಚ ಋಷಿಕೇಶ ಪ್ರಹಸನ್ನಿವ ಅಂತಂದ್ರೆ ನಸುನಗುತ್ತ. ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತಂ, ವಿಷಾದ ಮಾಡ್ತಾ ಇರುವಂತ ಅರ್ಜುನನಿಗೆ ಈ ವಚನಗಳನ್ನು ಋಷಿಕೇಶನಾದಂತಹ ಕೃಷ್ಣನು ಹೇಳಿದನು. ಭಾವಾರ್ಥ: ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗುಡಾಕೇಶರ ನಡುವೆ ಸಂವಾದ ನಡೆಯುತ್ತಿತ್ತು. ಸ್ನೇಹಿತರಾಗಿ ಇಬ್ಬರು ಸರಿಸಮಾನರು, ಆದರೆ ಅವರಲ್ಲಿ ಒಬ್ಬನು ಸ್ವ ಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದ. ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದ ಎಂದು ಕೃಷ್ಣನು ನಸುನಗುತ್ತಿದ್ದ. ಸೊ ಯಾಕೆ ಕೃಷ್ಣನು ನಗ್ತಾ ಇದ್ದಾನೆ ಅಂತಂತಂದ್ರೆ, ಅವರ ನಡುವಿನ ಸಂಬಂಧ ಹೇಗಿತ್ತಂತಂದ್ರೆ ಅವರು ಸ್ನೇಹಿತ ಸಂಬಂಧದಲ್ಲಿ ಇದ್ರು, ಸಖ್ಯ ಭಾವದಲ್ಲಿ. ಸೊ ಈ ಸಖ್ಯ ಭಾವದಿಂದ ಈಗ ಅವನು ನನ್ನ ಶಿಷ್ಯನಾಗಲಿಕ್ಕೆ ಅವನು ತೀರ್ಮಾನಿಸಿದ್ದಾನೆ. ಸೊ ಇದನ್ನು ನೋಡಿ ಕೃಷ್ಣನು ನಸುನಗುತ್ತಿದ್ದಾನೆ. ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಆದರೆ ಭಕ್ತನು ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ನಲ್ಲನ ಪಾತ್ರವನ್ನು ವಹಿಸಲು ಸಿದ್ಧನಾಗಿರುತ್ತಾನೆ. ಸೊ ನಿಜವಾಗಿ ನೋಡ್ಬೇಕಂದ್ರೆ ಯಾವಾಗ್ಲೂ ಕೃಷ್ಣನ ಸ್ಥಾನ
ಪ್ರಭುವಿನ ಸ್ಥಾನ, ನಮ್ಮೆಲ್ಲರ ಮಾಸ್ಟರ್, ಆಮೇಲೆ ಉಚ್ಚ ಸ್ಥಾನದಲ್ಲಿ ಇರುವುದು. ಆದರೆ ಭಕ್ತರು ಕೃಷ್ಣನ ಜೊತೆ ಬೇರೆ ಬೇರೆ ಸಂಬಂಧಗಳನ್ನು ಬಯಸಿದಾಗ ಕೃಷ್ಣನು ಅದಕ್ಕೆ ತಕ್ಕಂಗೆ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ. ಸೊ ಹಾಗಾಗಿ ಕೆಲವು ಭಕ್ತರು ಕೃಷ್ಣನ ಜೊತೆ ಸಖ್ಯ ಭಾವದಲ್ಲಿ, ಕೆಲವೊಬ್ರು ವಾತ್ಸಲ್ಯ ಭಾವದಲ್ಲಿ, ಕೆಲವೊಬ್ರು ಮಾಧುರ್ಯ ರಸದಲ್ಲಿ, ಶಾಂತ ರಸದಲ್ಲಿ, ದಾಸ್ಯ ರಸದಲ್ಲಿ, ಹೀಗೆ ನಾವು ನೋಡ್ಕೊಳ್ತೇವೆ. ಸೊ ದಾಸ್ಯ ಮತ್ತು ಶಾಂತ ರಸದಲ್ಲಿ ಕೃಷ್ಣನ ಸ್ಥಾನ ಪ್ರಭುವಿನ ಸ್ಥಾನವೇ ಆಗಿರುತ್ತೆ. ಆದರೆ ಉಳಿದ 3 ರಸಗಳಲ್ಲಿ ಸಾಖ್ಯ ಮತ್ತೆ ವಾತ್ಸಲ್ಯ ಮತ್ತು ಮಾಧುರ್ಯದಲ್ಲಿ ಕೃಷ್ಣ ತನ್ನ ಪ್ರಭುವಿನ ಸ್ಥಾನವನ್ನು ಬಿಟ್ಟು ಒಂದು ರೀತಿಯ ಸಮಾನ ಸ್ಥಾನದಲ್ಲಿ ಅಥವಾ ಕೆಳಗಿನ ಸ್ಥಾನದಲ್ಲೂ ಬರುತ್ತಾನೆ. ವಾತ್ಸಲ್ಯದಲ್ಲಿ ತಂದೆ ತಾಯಿ ಆಗಿರುವಂತ ಯಶೋಧ ಮತ್ತೆ ನಂದ ಮಹಾರಾಜರು ಕೆಲವೊಂದ್ಸಲ ಕೃಷ್ಣನನ್ನ ಯಶೋಧ ಕಟ್ಟಿ ಹಾಕ್ತಾರೆ. ಸೊ ಅವಾಗ ನೋಡಿದ್ರೆ ಕೃಷ್ಣ ತನ್ನ ಸ್ಥಾನದಿಂದ ಕೆಳಗಿನ ಸ್ಥಾನಕ್ಕೆ ಬಂದಿದ್ದಾನೆ. ಸೊ ಇದು ಭಕ್ತನು ಬಯಸಿದಂತೆ. ಸೊ ಕೃಷ್ಣನು ಅಂತಹ ಪಾತ್ರವನ್ನು ವಹಿಸ್ಲಿಕ್ಕೆ ಸಿದ್ಧನಾಗಿರುತ್ತಾನೆ. ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡ ಮತ್ತು ಶಿಷ್ಯನೊಡನೆ ಗುರು ಮಾತನಾಡುವಂತೆ ಗಂಭೀರವಾಗಿ ಮಾತನಾಡಿದ. ಸೊ ಇಲ್ಲಿವರೆಗೆ ಸ್ನೇಹಿತನಂತೆ ಮಾತನಾಡುತ್ತಿದ್ದ ಅರ್ಜುನನು ಕೃಷ್ಣನಿಗೆ ಈಗ ನಾನು ನಿನ್ನೆ ಶಿಷ್ಯನಾಗುತ್ತೇನೆ ಅಂತೇಳಿ ಹೇಳಿದಾಗ ಸೊ ತಕ್ಷಣ ಕೃಷ್ಣನು, ಯಾಕಂದ್ರೆ ಗುರು ಮತ್ತು ಶಿಷ್ಯರ ನಡುವಿನ ಮಾತು ತುಂಬಾ ಗಂಭೀರವಾಗಿರುತ್ತೆ. ಸೊ ಸ್ನೇಹಿತರ ಮಧ್ಯೆ ಕೆಲವೊಂದ್ಸಲ ನಾವು ತಮಾಷೆ ಮಾಡ್ತೇವೆ, ಆದರೆ ಗುರು ಶಿಷ್ಯರ ಮಧ್ಯೆ ತಮಾಷೆ ಇರುವುದಿಲ್ಲ, ಅಲ್ಲಿ ಗಂಭೀರವಾದಂತಹ ಚರ್ಚೆ ಇರುತ್ತೆ. ಸೊ ಕೃಷ್ಣನು ಕೂಡ ತಕ್ಷಣವಾಗಿ ಆ ಸ್ಥಾನವನ್ನು ಸ್ವೀಕರಿಸಿದ. ಗುರು ಮತ್ತು ಶಿಷ್ಯರ ನಡುವಿನ ಮಾತು 2 ಸೈನ್ಯಗಳ ಎದುರಿಗೆ ಬಹಿರಂಗವಾಗಿ ನಡೆಯಿತು. ಇದರಿಂದ ಎಲ್ಲರಿಗೂ ಲಾಭವಾಯಿತು ಎಂದು ಕಾಣುತ್ತದೆ. ಆದುದರಿಂದ ಭಗವದ್ಗೀತೆಯ ನುಡಿಗಳು ಯಾವ ಒಬ್ಬ ವ್ಯಕ್ತಿಗಾಗಿ ಅಥವಾ ಸಮಾಜಕ್ಕಾಗಿ ಅಥವಾ ಸಮುದಾಯಕ್ಕಾಗಿ ಉದ್ದೇಶಿಸುವುದಲ್ಲ. ಅವು ಎಲ್ಲರಿಗಾಗಿ ಆಡಿದ ಮಾತುಗಳು. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಅವನ್ನು ಕೇಳುವ ಸಮಾನವಾದ ಹಕ್ಕಿದೆ. ಸೊ ಈ ಭಗವದ್ಗೀತೆಯನ್ನು ತುಂಬಾ ರಹಸ್ಯಮಯವಾದ ಜ್ಞಾನ ಅಂತೇಳಿ ಹೇಳ್ತಾರೆ. ಸೊ ಇದನ್ನು ನಾವು ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಕೂಡ ಅರ್ಹತೆ ಇರಬೇಕು. ಆ ಅರ್ಹತೆ ಏನಂತಂದ್ರೆ ನಾವು ಕೃಷ್ಣನಿಗೆ ಸರ್ವಪ್ರಥಮವಾಗಿ ಶರಣಾಗತರಾಗಬೇಕು. ಆವಾಗಲೇ ನಾವು ಈ ಜ್ಞಾನವನ್ನು ಅರ್ಥ ಮಾಡ್ಕೋಬಹುದು. ಸೊ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಮತ್ತೆ ಇದು ಇಂಟ್ರೊಡಕ್ಷನ್ ಏನು ಗೀತಾ ಸಾರದ ಇನಿಷಿಯಲಿ ನಾವು ಕ್ಲಾಸಸ್ ತಗೊಂಡ್ವಿ, ಅಲ್ಲಿ ನಾವು ನೋಡಿದ್ವಿ ಭಕ್ತೋ ಸೀಮೆ ಸಖಾಚೇತಿ, ಯಾರು ಕೃಷ್ಣನ ಭಕ್ತರಾಗಿರ್ತಾರೆ ಮತ್ತು ಕೃಷ್ಣನ ಜೊತೆ ಸಂಬಂಧ ಹೊಂದಿರುತ್ತಾರೆ, ಕೇವಲ ಅವರು ಮಾತ್ರ ಈ ಭಗವದ್ಗೀತೆಯ ಜ್ಞಾನವನ್ನು ತಿಳಿದುಕೊಳ್ಳಿಕ್ಕೆ ಅರ್ಹರಾಗಿರುತ್ತಾರೆ. ಸೊ ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನಂತಂತಂದ್ರೆ ಈ ಭಗವದ್ಗೀತೆಯು ಇಷ್ಟು ರಹಸ್ಯವಾಗಿರುವಂತ ಜ್ಞಾನವಾದ್ರೂ ಕೂಡ ಇದನ್ನು ಹೇಳಬೇಕಾದ್ರೆ ಈಗ ಕೃಷ್ಣ ಅರ್ಜುನನಿಗೆ ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ, ಈಗ ನಾನು ಹೇಳಿದ್ರೆ ನನಗೆ ಎಲ್ಲರೂ ಕೇಳ್ಬಿಡ್ತಾರೆ, ಸೊ ಒಂದ್ ಕಡೆ ಸೈಡಿಗೆ ಹೋಗಿ ನಾನು ನಿನಗಷ್ಟೇ ಹೇಳ್ತೇನೆ ಆ ಥರ ಹೇಳಿಲ್ಲ. ಎಲ್ಲರ ಮುಂದೆನೆ ಈ ಸಂಭಾಷಣೆ ನಡೆದಿರೋದು. ಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆದಿರುವಂತ ಈ ಏನು ಭಗವದ್ಗೀತೆಯ ಸಂವಾದ ಇದೆ ಅದು ಎಲ್ಲರ ಮುಂದೆನೆ ನಡೆದಿರೋದು. ಅಲ್ಲಿ ಪಾಂಡವರ ಪಕ್ಷದಲ್ಲಿ ಅವರ ಸ್ನೇಹಿತರಿದ್ದಾರೆ, ಆಮೇಲೆ ಕೌರವರ ಪಕ್ಷದಲ್ಲಿ ಅವರೆಲ್ಲ ಶತ್ರುಗಳಿದ್ದಾರೆ. ಸೊ ಶತ್ರುಗಳಾಗ್ಲಿ ಸ್ನೇಹಿತರಾಗ್ಲಿ ಇಂತಹ ಒಂದು ಭೇದ ನೋಡದೆ ಎಲ್ರಿಗೂ ಕೂಡ ಈ ಭಗವದ್ಗೀತೆ ಕೇಳುವಂತ ಹಕ್ಕಿದೆ. ಆಮೇಲೆ ಇದು ಯಾವುದೋ ಒಂದು ವ್ಯಕ್ತಿಗಾಗಿ ಅಥವಾ ಒಂದು ಸಮಾಜಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೇರಿರುವುದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಕೇಳುವಂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ, ಸಮಾನವಾದಂತ ಹಕ್ಕಿದೆ. ಸೊ ಈಗ ಕೃಷ್ಣ ಇಲ್ಲಿಂದ ಭಗವದ್ಗೀತೆ ಆಕ್ಚುಲಿ ಕೃಷ್ಣನ ಉಪದೇಶ ಶುರುವಾಗುವುದು. ಇದು ಫಸ್ಟ್ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರೋದು. ಶ್ರೀ ಭಗವಾನ್ ವಾಚ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಶೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಸೊ ಇದು ಕೃಷ್ಣ ಕೊಡ್ತಾ ಇರುವಂತ ಫಸ್ಟ್ ಲೆಸನ್, ಮೊದಲನೇ ಉಪದೇಶ ಭಗವದ್ಗೀತೆಯಲ್ಲಿ ಇಲ್ಲಿವರೆಗೆ. ಯಾಕಂದ್ರೆ ಒಂದು ಸ್ನೇಹಿತನ ಸ್ಥಾನದಲ್ಲಿ ಇದ್ಕೊಂಡು ಇದಕ್ಕೂ ಮುಂಚೆ ಭಗವಾನ್ ವಾಚ ಅಂತೇಳಿ ಕೆಲವೊಂದ್ ಕಡೆ ಕೃಷ್ಣ ಮಾತಾಡಿರೋದಿದೆ, ಆದ್ರೆ ಅದೆಲ್ಲ ಒಂದು ಸ್ನೇಹಿತನಿಗೆ ಹೇಳಿದ ಹಾಗಿತ್ತು. ಆದ್ರೆ ಈಗ ಹೇಳ್ತಾ ಇರೋದು ಒಬ್ಬ ಗುರು ಶಿಷ್ಯನಿಗೆ ಹೇಳಿರುವುದು. ಯಾಕಂದ್ರೆ ಇಲ್ಲಿ ಅರ್ಜುನನು ಕೃಷ್ಣನಿಗೆ ಶರಣಾಗಿದ್ದಾನೆ. ಸೊ ಇನ್ಮೇಲೆ ಏನು ಮಾತುಕತೆ ನಡೆಯುತ್ತೆ ಅದು ಒಂದು ಗುರು ಮತ್ತು ಶಿಷ್ಯನ ಮಧ್ಯೆ, ಭಗವಂತನ ಮತ್ತು ಅವನ ಭಕ್ತನ ಮಧ್ಯೆ ನಡೀತಾ ಇರುವಂತ ಒಂದು, ಯಾರು ಶಿಷ್ಯ ರೂಪದಲ್ಲಿ ಈಗ ತನ್ನನ್ನು
ಕೃಷ್ಣನಲ್ಲಿ ಕೃಷ್ಣನ ಶರಣಿನಲ್ಲಿ ಬಂದಿದ್ದಾನೆ. ಅವನಿಗೆ ಕೃಷ್ಣ ಹೇಳ್ತಾ ಇರೋದು, ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಒಬ್ಬ ವಿದ್ವಾಂಸನಂತೆ ಮಾತನಾಡುತ್ತಾ ಇದೆಯಾ. ಯಾಕಂದ್ರೆ ಇದಕ್ಕೂ ಮುಂಚೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ದು, ಅರ್ಜುನ ಎಷ್ಟೋ ಬೇರೆ ಬೇರೆ ಧರ್ಮಶಾಸ್ತ್ರ ನೀತಿಶಾಸ್ತ್ರಗಳ ಉಲ್ಲೇಖವನ್ನು ಮಾಡಿ, ನಾನು ಈ ಯುದ್ಧ ಮಾಡಿದ್ರೆ ಹೀಗಾಗುತ್ತೆ, ಎಷ್ಟೋ ಜನ ಅವ್ರ ಸಾವಾಗುತ್ತೆ, ಆಮೇಲೆ ಅವರ ಮನೆಯಲ್ಲೆಲ್ಲ ವರ್ಣಸಂಕರ ಉತ್ಪತ್ತಿ ಆಗುತ್ತೆ. ಸೊ ಎಷ್ಟೋ ಅವನು ಶಾಸ್ತ್ರದ ಆಧಾರದ ಮೇಲೆ ವಾದಗಳನ್ನು ಮಾಡ್ತಾ ಇದ್ದ. ಆಮೇಲೆ ಅಲ್ಟಿಮೇಟ್ಲಿ ಅವನು ಒಂದು ಶೋಕದ ಸ್ಥಿತಿಯನ್ನು ಹೊಂದಿದ. ಈ ಯುದ್ಧದಿಂದ ಕೇವಲ ನಾಶವೇ ಆಗುತ್ತೆ, ಕೇವಲ ಎಷ್ಟೋ ಜನರು ಪ್ರಾಣವನ್ನು ಕಳ್ಕೊಳ್ತಾರೆ, ಅದರಲ್ಲೂ ನನ್ನ ಸಂಬಂಧಿಗಳು ಸ್ನೇಹಿತರು ಅವರೆಲ್ಲ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತೇಳಿ ಅವನು ಕಂಪ್ಲೀಟ್ ಶೋಕ ಸಂವಿಘ್ನ ಮಾನಸ, ಅವನ ಮನಸ್ಸು ಪೂರ್ಣ ಶೋಕದಿಂದ ಕೂಡಿ ಹೋಗಿತ್ತು. ಸೊ ಅದನ್ನೆಲ್ಲ ನೋಡಿ ಈಗ ಕೃಷ್ಣ ಹೇಳ್ತಾ ಇರೋದು, ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯಾ, ತುಂಬಾ ಧರ್ಮಶಾಸ್ತ್ರ ನೀತಿಶಾಸ್ತ್ರ ಅದ್ರ ಬಗ್ಗೆ ಎಲ್ಲ ನೀನು ಮಾತಾಡ್ತಾ ಇದೀಯಾ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ನೀನು ಶೋಕಿಸುತ್ತಿದ್ದೀಯಾ. ಸೊ ಯಾವುದು ಶೋಕಕ್ಕೆ ಯೋಗ್ಯವಲ್ಲವೋ ಅದಕ್ಕಾಗಿ ನೀನು ಶೋಕವನ್ನು ಪಡ್ತಾ ಇದೀಯಾ. ಪಂಡಿತರು ಸತ್ತವರಿಗಾಗಲಿ ಬದುಕಿರೋವರಿಗಾಗಲಿ ದುಃಖ ಪಡುವುದಿಲ್ಲ. ಸೊ ನಿಜವಾದ ಪಂಡಿತರಾಗಿರುವವರು ಈ ಸಾವಿನ ಬಗ್ಗೆ ಅಥವಾ ಬದುಕಿರೋರ ಬಗ್ಗೆ ಶೋಕವನ್ನು ಪಡುವುದಿಲ್ಲ. ಸೊ ಇದನ್ನು ಕೃಷ್ಣ ಹೇಳ್ತಾ ಇರೋದು. ಭಾವಾರ್ಥದಲ್ಲಿ ನಾವು ನೋಡುವ, ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು. ಸೊ ಇಲ್ಲಿ ಭಗವಂತನು ಹೀಗೆ ಹೇಳಿದನು, ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಸೊ ಇಲ್ಲಿ ಇಮಿಡಿಯೇಟ್ ಆಗಿ ಕೃಷ್ಣ ಈಗ ಗುರುವಿನ ಸ್ಥಾನ ತೆಗೆದುಕೊಂಡು ಪ್ರಪ್ರಥಮವಾಗಿ ತನ್ನ ಶಿಷ್ಯನನ್ನು ದಂಡಿಸ್ತಾ ಇದ್ದಾನೆ. ಹೇಗೆ? ಮೂರ್ಖ ಎಂದು ಕರೆದಿ ದಂಡಿಸ್ತಾ ಇದ್ದಾನೆ, ಪರೋಕ್ಷವಾಗಿ. ಡೈರೆಕ್ಟ್ ಆಗಿ ಮೂರ್ಖ ಅಂತೇಳಿ ಹೇಳಿಲ್ಲ, ಆದ್ರೆ ಪರೋಕ್ಷವಾಗಿ ಹೇಳಿರೋದು, ಪಂಡಿತರಾದವರು ಹೀಗೆ ಮಾಡೋದಿಲ್ಲ. ಅಂದ್ರೆ ಏನ್ ಹೇಳ್ದಂಗೆ, ಇಂಡೈರೆಕ್ಟ್ ಆಗಿ ಹೇಳ್ದಂಗೆ, ನೀನು ಪಂಡಿತ ಅಲ್ಲ, ನೀನು ಮೂರ್ಖ ಅಂತೇಳಿ. ಯಾಕಂದ್ರೆ ನೀನು ಶೋಕ ಪಡ್ತಾ ಇದೀಯಾ, ಪಂಡಿತರು ಶೋಕ ಪಡೋದಿಲ್ಲ, ಈ ತರ. ಸೊ ಹಾಗಾಗಿ ಇಂಡೈರೆಕ್ಟ್ ಆಗಿ ಕೃಷ್ಣ ಅರ್ಜುನ್ಗೆ ಏನ್ ಹೇಳ್ತಾ ಇರೋದು, ನೀನು ತುಂಬಾ ಶಾಸ್ತ್ರ ಅದೆಲ್ಲ ಮಾತಾಡ್ತಾ ಇದೆ, ಆದ್ರೆ ಆಕ್ಚುಲಿ ನೀನು ಮೂರ್ಖನಾಗಿದ್ಯಾ ಅಂತೇಳಿ. ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು. ಸೊ ನಿಜವಾದ ವಿದ್ವಾಂಸ ಯಾರು? ನಿಜವಾದ ವಿದ್ವಾಂಸ ಅಂತಂತಂದ್ರೆ ಅವನಿಗೆ ಆತ್ಮದ ಮತ್ತು ದೇಹದ ಅರಿವು ಇದೆ. ಆತ್ಮ ಅಂದರೆ ಏನು, ದೇಹ ಎಂದರೇನು, ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದ ವ್ಯಕ್ತಿಗೆ ವಿದ್ವಾಂಸ ಅಂತೇಳಿ ಹೇಳ್ತಾರೆ. ಕೇವಲ ಪುಸ್ತಕ ಜ್ಞಾನದಿಂದ ಒಬ್ಬ ವ್ಯಕ್ತಿ ವಿದ್ವಾಂಸನಾಗುವುದಿಲ್ಲ. ಸೊ ಅವನಿಗೆ ಆತ್ಮವೆಂದರೇನು, ದೇಹವೆಂದರೇನು ಇದರ ಜ್ಞಾನ ಮತ್ತು ಸಾಕ್ಷಾತ್ಕಾರವಿದ್ದರೆ ಅಂತಹ ವ್ಯಕ್ತಿಯನ್ನು ನಾವು ನಿಜವಾದ ವಿದ್ವಾಂಸ ಅಂತೇಳಿ ಕರೆಯುತ್ತೇವೆ. ಸೊ ಅಂತಹ ವ್ಯಕ್ತಿಯು ಈ ದೇಹದ ಸಾವಿಗೆ ಯಾವತ್ತೂ ದುಃಖ ಪಡುವುದಿಲ್ಲ. ಸೊ ಯಾವುದೇ ಸ್ಥಿತಿಯಲ್ಲಿ ದೇಹವು ಒಂದು ಆರೋಗ್ಯಕರ ಸ್ಥಿತಿಯಲ್ಲಾಗಿರ್ಲಿ, ಅಥವಾ ಒಂದು ವ್ಯಾಧಿಯ ಸ್ಥಿತಿಯಲ್ಲಾಗಿರ್ಲಿ, ಅಥವಾ ಮೃತ ಸ್ಥಿತಿಯಲ್ಲಾಗಿರ್ಲಿ. ಸೊ ಯಾಕಂದ್ರೆ ದೇಹ ಕೇವಲ ಒಂದು ಭೌತಿಕ ವಸ್ತುಗಳ ಮಿಶ್ರಣದಿಂದ ಆಗಿರೋದು. ಆಮೇಲೆ ನಿಜವಾದ ವ್ಯಕ್ತಿಯು ಆತ್ಮ. ಸೊ ಆತ್ಮಕ್ಕೆ ಸಾವು ಇಲ್ಲದೆ ಇರೋದ್ರಿಂದ, ಆತ್ಮಕ್ಕೆ ಯಾವುದೇ ದುಃಖಗಳು ಇಲ್ಲದೆ ಇರೋದ್ರಿಂದ ದೇಹಕ್ಕೆ ಆಗಿರುವಂತ ಯಾವುದೇ ದುಃಖ ಅಥವಾ ಸುಖಗಳಾಗಲಿ, ಸೊ ಅಂತ ಯಾವುದರಿಂದಲೂ ಅಂತ ವ್ಯಕ್ತಿಯು ದುಃಖ ಪಡುವುದಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮ ಎರಡನ್ನೂ ಮತ್ತು ಇವೆರಡನ್ನೂ ನಿಯಂತ್ರಿಸುವವನನ್ನು ತಿಳಿದುಕೊಂಡಿರುವುದು. ಸೊ ನಿಜವಾದ ಜ್ಞಾನ ಏನಂತಂತಂದ್ರೆ, ಜಡ ವಸ್ತು ಯಾವುದು, ಚೇತನ ವಸ್ತು ಯಾವುದು, ಮತ್ತು ಈ ಎರಡು ಜಡ ಮತ್ತು ಚೇತನ ಇದನ್ನು ನಿಯಂತ್ರಿಸುವವರು ಯಾರು. ಸೊ ಇದನ್ನು ತಿಳ್ಕೊಂಡ್ರೆ ಅದು ನಿಜವಾದ ಜ್ಞಾನ. ಸೊ ಇದು ಗೊತ್ತಿಲ್ಲದೆ ಇದ್ರೆ ಅದು ಕೇವಲ ಒಂದು ಭೌತಿಕ ಜ್ಞಾನ ಆಗುತ್ತೆ. ಸೊ ನಿಜವಾದ ಜ್ಞಾನ ಏನಂತಂತಂದ್ರೆ
ಜಡ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಮತ್ತು ಇದನ್ನ ಎರಡು ನಿಯಂತ್ರಿಸುವವನು ಯಾರು? ಸೊ ಭಗವಂತ ಇದೆರಡನ್ನು ನಿಯಂತ್ರಿಸುವವನು. ಆಮೇಲೆ ಆತ್ಮ ಶರೀರದ ಒಳಗಡೆ ಇರೋದು, ಅದು ಶಾಶ್ವತವಾಗಿರೋದು. ಆಮೇಲೆ ಜಡ ಅಂತಂದ್ರೆ ಈ ಶರೀರ ಅಥವಾ ಈ ಭೌತಿಕ ಪ್ರಕೃತಿ, ಸೊ ಅದರಲ್ಲಿ ಚೇತನ ಇಲ್ಲ. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತದ್ರವ್ಯ, ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಸೊ ಇಲ್ಲಿ ನಾವು ರಾಜಕೀಯಕ್ಕಾಗಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೇವೆ, ಇದು ಅರ್ಜುನ ತಿಳಿದುಕೊಂಡಿರೋದು, ಅವನು ಭಾವಿಸಿರೋದು. ಈ ರಾಜ್ಯದ ಸಲುವಾಗಿ ಇದೊಂದು ರಾಜಕೀಯ, ಇದು ನಮಗೆ ರಾಜ್ಯ ಸಿಗ್ಬೇಕಾ, ಅವರಿಗೆ ರಾಜ್ಯ ಸಿಗ್ಬೇಕಾ, ಸೊ ಅದಕ್ಕೆ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಆದರೆ ಇದಕ್ಕೆ ಮಿಗಿಲಾಗಿ ಧರ್ಮ ತತ್ವಗಳಿದೆ. ಸೊ ಧರ್ಮ ತತ್ವಗಳ ಪ್ರಕಾರ ತಮ್ಮದೇ ಸಂಬಂಧಿಗಳನ್ನು, ಗುರುಗಳನ್ನು, ತನಗೆ ಶಿಕ್ಷೆಯನ್ನು ಕೊಟ್ಟಿರೋವನ್ನು ಅವರಿಗೆ ಕೊಲ್ಲಬಾರ್ದು. ಸೊ ಅದರಿಂದಾಗಿ ಅದು ಮಿಗಿಲಾಗಿದ್ದು. ಸೊ ಅದರಿಂದಾಗಿ ನಾನು ಯುದ್ಧವನ್ನು ಮಾಡಬಾರ್ದು, ರಾಜಕೀಯ ಕಾರಣಗಳನ್ನು ಬಿಟ್ಟು ನಾನು ಧರ್ಮ ತತ್ವದ ಆಧಾರದ ಮೇಲೆ ಈ ಯುದ್ಧವನ್ನು ಮಾಡಬಾರ್ದು ಅಂತೇಳಿ ಅರ್ಜುನ ನಿರ್ಣಯ ತಗೊಳ್ತಾ ಇದ್ದಿದ್ದ. ಆದ್ರೆ ಈ ಧರ್ಮ ತತ್ವಗಳಿಂತನೂ ಮಿಗಿಲಾಗಿದ್ದು ಆಧ್ಯಾತ್ಮಿಕವಾಗಿರುವಂತ ತತ್ವಗಳು. ಸೊ ಅದು ಆತ್ಮ ಮತ್ತು ಪರಾತ್ಪರದ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ, ಮತ್ತು ಈ ಭೌತ ದ್ರವ್ಯಗಳು ಅದು ಏನಿದೆ ಅದು ಈ ಧರ್ಮ ತತ್ವಗಳಿಗಿಂತನೂ ಮಿಗಿಲಾದದ್ದು. ಈ ತಿಳುವಳಿಕೆ ಇಲ್ಲದಿದ್ದುದರಿಂದ ಅವನು ತಾನೊಬ್ಬ ದೊಡ್ಡ ಪಂಡಿತ ಎನ್ನುವ ಸೋಗನ್ನು ಹಾಕಬಾರದಿತ್ತು. ಸೊ ಇಲ್ಲಿ ಅರ್ಜುನ ಒಬ್ಬ ಶುದ್ಧ ಭಕ್ತನಾಗಿ ಭಗವಂತನ ಸ್ನೇಹಿತರಾದ್ರೂ ಕೂಡ ಈ ಸ್ಥಿತಿಯಲ್ಲಿ ಭಗವಂತನ ಇಚ್ಛೆಯಿಂದಲೇ ಅವನೀಗ ಅಜ್ಞಾನದಲ್ಲಿ ಮುಳುಗಿದ್ದಾನೆ. ಸೊ ಅದರಿಂದಾಗಿ ಅವನು ಈ ಎಲ್ಲ ವಿಷಯವನಿಗೆ ಗೊತ್ತಿದ್ರೂ ಕೂಡ ಈಗ ಅವನು ಮಾಯ ಪ್ರಭಾವದಲ್ಲಿ ಬಂದಿದ್ದಾನೆ. ಸೊ ಹೀಗಾಗಿ ಅವನು ಒಬ್ಬ ಪಂಡಿತನ ತರ ಸೋಗನ್ನು ಹಾಕಬಾರದಿತ್ತು. ಅವನು ಬಹುದೊಡ್ಡ ಪಂಡಿತನೇನು ಅಲ್ಲವಾದುದರಿಂದ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕಾಗಿ ಶೋಕಿಸುತ್ತಿದ್ದ. ಸೊ ಅವನು ಯಾಕೆ ಶೋಚನೆ ಮಾಡ್ತಾ ಇದ್ದ? ಈಗ ನನ್ನೆಲ್ಲಾ ಸಂಬಂಧಿಗಳು ಸಾವನ್ನು ಹೊಂದುತ್ತಾರೆ. ಸೊ ಸಾವನ್ನು ಹೊಂದುತ್ತಾ ಇರೋದಂದ್ರೆ ಅವರ ದೇಹ ನಾಶವಾಗುತ್ತೆ, ಅವರ ಆತ್ಮ ಏನು ನಾಶವಾಗುವುದಿಲ್ಲ. ಆಮೇಲೆ ನನ್ನ ಗುರುಗಳಾದಂಥ ದ್ರೋಣಾಚಾರ್ಯರು, ಆಮೇಲೆ ನನ್ನ ತಾತರಾಗಿರಂಥ ಭೀಷ್ಮರು, ಸೊ ಅವರೆಲ್ಲ ಸಾವನ್ನು ಹೊಂದುತ್ತಾರೆ. ಅದಕ್ಕಾಗಿ ಅವನು ಶೋಕವನ್ನು ಪಡ್ತಾ ಇದ್ದ. ಆದರೆ ಅದು ನಾಶವಾಗುವುದು ಕೇವಲ ಶರೀರ, ಆತ್ಮಕ್ಕೆ ನಾಶವಾಗುವುದಿಲ್ಲ. ಸೊ ಈ ಜ್ಞಾನ ಏನಾಗಿತ್ತು, ಅವನ ಜ್ಞಾನ ಕವರ್ ಆಗಿ ಹೋಗಿತ್ತು, ಅದು ಮರೆಯಾಗಿ ಹೋಗಿತ್ತು. ಸೊ ಅದರಿಂದಾಗಿ ಅವನು ಶೋಕವನ್ನು ಪಡ್ತಾ ಇದ್ದ. ದೇಹವು ಹುಟ್ಟುತ್ತದೆ, ಇಂದೋ ನಾಳೆಯೋ ಅದು ಸೋಲಲೆಂದೇ ಸೃಷ್ಟಿಯಾದಿದ್ದು. ಆದುದರಿಂದ ದೇಹವು ಆತ್ಮದಷ್ಟು ಮುಖ್ಯವಲ್ಲ. ಇದನ್ನು ಅರಿತವನೇ ವಾಸ್ತವವಾಗಿಯೂ ವಿದ್ವಾಂಸ. ಭೌತಿಕ ದೇಹ ಸ್ಥಿತಿ ಏನೇ ಇರಲಿ ಅಂತ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇಲ್ಲ. ಸೊ ದೇಹ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಆತ್ಮವು ಇಂಪಾರ್ಟೆಂಟ್. ಸೊ ಆತ್ಮವನ್ನು ಹೇಗೆ ರಕ್ಷಿಸಬೇಕು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ನನ್ನ ಆತ್ಮವನ್ನು ಹೇಗೆ ರಕ್ಷಣೆಯನ್ನು ನಾನು ಕೊಡಬೇಕು. ಸೊ ಆತ್ಮಕ್ಕೆ ರಕ್ಷಣೆ ಕೊಡೋದಂತಂದ್ರೆ ನಾನು ಒಂದು ಪ್ರಾಣಿಯ ಶರೀರದಲ್ಲಿ ಹೋಗ್ಬಾರ್ದು ಈ ಆತ್ಮ. ಸೊ ಅದು ಆತ್ಮಕ್ಕೆ ರಕ್ಷಣೆ ಕೊಟ್ಟಂಗೆ. ಆಮೇಲೆ ಇನ್ನೊಂದು ಭೌತಿಕ ಶರೀರ ಸಿಗ್ಬಾರ್ದು, ಆಧ್ಯಾತ್ಮಿಕ ಶರೀರ ಸಿಗ್ಬೇಕು, ಅದು ಆತ್ಮಕ್ಕೆ ರಕ್ಷಣೆ ಕೊಟ್ಟಂಗೆ. ಇಲ್ದಿದ್ರೆ ಮತ್ತೊಂದು ಭೌತಿಕ ಶರೀರ ಸಿಕ್ಕರೆ ಮತ್ತೆ ಅದೇ ಬಂಧನದಲ್ಲಿ ಆತ್ಮವು ಮತ್ತೊಂದು ಜೀವನವನ್ನು ಕಳೀಬೇಕು. ಸೊ ನಿಜವಾಗಿ ನಾವು ಆತ್ಮಕ್ಕೆ ರಕ್ಷಣೆ ಕೊಡ್ಬೇಕಂತಂದ್ರೆ ಈ ಆತ್ಮ ಹೇಗೆ ಈ ಶರೀರದ ಬಂಧನದಿಂದ ಮುಕ್ತವಾಗುತ್ತದೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಆಮೇಲೆ ಅದರ ಆಧಾರದ ಮೇಲೆ ನಮ್ಮ ಜೀವನವನ್ನು ನಡೆಸಬೇಕು. ಸೊ ದೇಹವನ್ನು ನಾವು ಎಷ್ಟೇ ಕಾಪಾಡಿದ್ರು ಕೂಡ ಇದನ್ನು ಕಾಪಾಡಲಿಕ್ಕೆ ಆಗಲ್ಲ. ಒಂದು ಸಮಯ ಬಂದ್ರೆ ಈ ಶರೀರವನ್ನು ನಾವು ಬಿಟ್ಟು ಹೋಗ್ಲೇಬೇಕು. ಸೊ ನಿಜವಾಗಿ ನಾವು ಕಾಪಾಡಬೇಕಾಗಿರೋದು ಈ ಶರೀರದ ಒಳಗಡೆ ಇರುವಂತ ಆತ್ಮವನ್ನು, ಆ ನಿಜವಾದ ವ್ಯಕ್ತಿ ನನ್ನನ್ನು ನಾನು ಕಾಪಾಡ್ಕೋಬೇಕಂತಂದ್ರೆ ನನ್ನ ಆತ್ಮವನ್ನು ನಾನು ಕಾಪಾಡ್ಕೋಬೇಕು. ಸೊ ಈ ಜ್ಞಾನ ಇಲ್ಲದೆ ಇದ್ದಾಗ ಜನರು ಏನ್ ಮಾಡ್ತಾರೆ, ನಾನು ಅಂದ್ರೆ ಶರೀರ ಅಂತ ಹೇಳಿ ತಿಳ್ಕೊಂಡು ಕೇವಲ ಶರೀರದ ಪೋಷಣೆಗೆ, ಶರೀರದ ರಕ್ಷಣೆಗೆ ಅಷ್ಟೇ ತಮ್ಮ ಇಡೀ ಜೀವನವನ್ನು ನಡೆಸ್ತಾರೆ. ಸೊ ಅಂತ ವ್ಯಕ್ತಿಗಳು ವಿದ್ವಾಂಸರಲ್ಲ, ಅಂತ ವ್ಯಕ್ತಿಗಳು ಮೂರ್ಖರು ಭಗವದ್ಗೀತೆ ಪ್ರಕಾರ. ಆಮೇಲೆ ಅವ್ರು ಯಾವಾಗ್ಲೂ ಶೋಕದಲ್ಲೇ ಇರ್ತಾರೆ. ಯಾಕಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಶರೀರಕ್ಕೆ ನೀವು ರಕ್ಷಣೆ ಕೊಡ್ಲಿಕ್ಕೆ ಆಗಲ್ಲ. ಅವಾಗವಾಗ ಇದಕ್ಕೆ ಏನೋ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಸೊ ಈ ಮೂರು ಪ್ರಕಾರದಲ್ಲಿ ಯಾವುದೋ ಒಂದು ಕ್ಲೇಶಗಳು ಬರ್ತಾನೆ ಇರುತ್ತೆ. ಸೊ ನಿಜವಾದ ಜ್ಞಾನದಲ್ಲಿರುವವನು, ಮುಂದೆ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ ಹೇಗೆ ಈ ಸುಖ ದುಃಖಗಳಿಂದ ಯಾರು ಸಮನಾಗಿರುತ್ತಾನೆ, ಸುಖದಲ್ಲಿಯೂ ಮತ್ತು ದುಃಖದಲ್ಲಿಯೂ ತನ್ನ ಮನಸ್ಸು ವಿಚಲಿತಗೊಳ್ಳದೆ ಯಾರು ಸಮಸ್ಥಿತಿಯಲ್ಲಿರ್ತಾನೆ ಅಂತ ವ್ಯಕ್ತಿ ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ ಅಂತೇಳಿ ಮುಂದೆ ಬರೋದಲ್ಲಿ ಕೃಷ್ಣ ಹೇಳೋದನ್ನು ನಾವು ನೋಡ್ತೇವೆ. ಸೊ ಆತ್ಮವು ಇಂಪಾರ್ಟೆಂಟ್, ದೇಹ ಇಂಪಾರ್ಟೆಂಟ್ ಅಲ್ಲ.
ಆದ್ರೆ ದೇಹವನ್ನು ನಾವು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಯಾಕಂದ್ರೆ ಈ ದೇಹದ ಮುಖಾಂತರವೇ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಈ ದೇಹವನ್ನು ಯೂಸ್ ಮಾಡಿನೇ, ಇದು ಒಂದು ಯಂತ್ರದ ತರ, ಮುಂದೆ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಸೊ ಈ ಶರೀರವನ್ನು ನಾವು ಒಂದು ಯಂತ್ರದ ತರ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೋಷಣೆಯನ್ನು ಕೊಟ್ಟು ನಮ್ಮ ನಿಜವಾದ ಏನು ಜೀವನದ ಉದ್ದೇಶ ಇದೆ ಅದು ಭಗವಂತನನ್ನು ಅರಿತುಕೊಳ್ಳುವಲ್ಲಿ, ನಮ್ಮನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಲ್ಲಿ, ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಅದನ್ನೆಲ್ಲ ಮುಂದೆ ಕೃಷ್ಣ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳ್ತಾ ಬರ್ತಾರೆ. ಸೊ ಅದಕ್ಕೆ ಗುರು ಪರಂಪರೆಯಲ್ಲಿ ಈ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಆಚಾರ್ಯರು ನಮಗೆ ಒಂದು ವಿಧಿವಿಧಾನಗಳನ್ನು ಮಾಡಿಕೊಟ್ಟಿದ್ರು. ಇದೆಲ್ಲ ಜ್ಞಾನವನ್ನು ಅಲ್ಟಿಮೇಟ್ಲಿ ನಮ್ಗೆ ಬೇಕಾಗಿರೋದು, ಓಕೆ ನಾನು ಏನ್ ಮಾಡ್ಬೇಕು, ಈಗ ಇಷ್ಟೆಲ್ಲ ಭಗವದ್ಗೀತೆ ತಿಳ್ಕೊಂಡ್ರೆ ಮುಂದೆ ನಾನು ಏನ್ ಮಾಡ್ಬೇಕು, ಅದನ್ನ ಆಚಾರ್ಯರು ಆಮೇಲೆ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಕಲಿಯುಗದಲ್ಲಿ ಏನ್ ಮಾಡ್ಬೇಕಂತೇಳಿ ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಅಂತಂದ್ರೆ ಪ್ರತಿದಿನ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋದು. ಅಟ್ಲೀಸ್ಟ್ 108 ಸಲ ಆದ್ರೂ ಹೊಸಬರಿದ್ರೆ, ಯಾರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪ್ರಭುಪಾದರು 16 ಮಾಲೆಯನ್ನು ಮಾಡ್ಬೇಕಂತ ಹೇಳಿ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ಯಾರು ಹೊಸಬರಿದ್ರೆ ಅಟ್ಲೀಸ್ಟ್ 1 ಮಾಲೆ ಆದ್ರೂ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ಪ್ರಾಕ್ಟಿಕಲ್ ಆಗಿ ನಾವು ಈ ಭಗವದ್ಗೀತೆ ಜ್ಞಾನ ಏನಿದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ವಿಧಿ ಇದು. ಸೊ ಇದನ್ನ ನಾವು ಮಾಡಿದ್ರೆ ಕೃಷ್ಣ ನಮಗೆ ಮುಂದೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತೇಳಿ ಕೃಷ್ಣನ ಸಹಾಯದಿಂದ ಆಮೇಲೆ ಗುರುವಿನ ಸಹಾಯದಿಂದ ನಾವು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಬೋದು. ಸೊ ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋದು. ಮ್ಯೂಟ್ ಆಗಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. The right process of understanding Bhagavad Gita is nothing but idu Bhaktosi me Sakha Cheti anta helidralla. So those two, and amale we have to get into the spirit of understanding Bhagavad Gita. Mate only thing is Arjuna didn't ask any question and he just accepted whatever ಕೃಷ್ಣ ಏನ್ ಹೇಳಿದ್ರು ಅದಕ್ಕೆ ಏನೇ ಇದು ಮಾಡದೆ ಹಿ ಎಕ್ಸೆಪ್ಟೆಡ್ ದ ವಿಸ್ಡಮ್ ಆಫ್ ಕೃಷ್ಣ. ಆಮೇಲೆ ಕ್ವಶನ್ ಮಾಡ್ಲಿಲ್ಲ. ಆ ಸ್ಪಿರಿಟ್ ಅಲ್ಲಿ ನಾವ್ ಇರ್ಬೇಕು ಅಂತ. ಕ್ವಶನ್ ಅಂತಂದ್ರೆ ಒಂದು ಸಬ್ಮಿಸಿವ್ ಎನ್ಕ್ವೈರಿ ಅಂತ ಹೇಳಿದೆ. ಸಬ್ಮಿಸಿವ್ ಎನ್ಕ್ವೈರಿ ಅಂತಂದ್ರೆ ನನ್ಗೇನೋ ಒಂದು ವಿಷಯ ಗೊತ್ತಾಗ್ಲಿಲ್ಲ, ಸೊ ವಿನಮ್ರತೆಯಿಂದ ಅದನ್ನ ಕೇಳಿ ಅದನ್ನ ತಿಳ್ಕೊಳ್ಳೋದು. ಸೊ ಕ್ವಶನ್ ಮಾಡಬಾರ್ದು ಅಂತ ಹೇಳಿಲ್ಲ, ಬಟ್ ಕ್ವಶನ್ ಮಾಡುವಂತ ಏನು ಒಂದು ಮೂಡ್ ಇದೆ, ಏನು ಭಾವ ಇದೆ, ಆ ಭಾವನೆ ಏನಂತಂದ್ರೆ ವಿನಮ್ರವಾಗಿ, ಈ ವಿಷಯ ನನಗೆ ಗೊತ್ತಾಗ್ಲಿಲ್ಲ. ನಾವು ಮುಂದೆ ಭಗವದ್ಗೀತೆಯಲ್ಲಿ ನೋಡ್ತೇವೆ, ಮಧ್ಯೆ ಅರ್ಜುನ ಎಷ್ಟೋ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿನಿಲ್ಲ, ಬಟ್ ಕೇಳುವಂತ ಏನೋ ಒಂದು ಮೂಡ್ ಇದೆ. ಅದು 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರೋದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಸೊ ಪ್ರಣಿಪಾತ ಇರಬೇಕು. ಪ್ರಣಿಪಾತ ಅಂತಂದ್ರೆ ಶರಣಾಗತಿ, ಸರೆಂಡರ್ ಇರಬೇಕು. ಆಮೇಲೆ ಸೇವೆ ಇರಬೇಕು. ಆಮೇಲೆ ಪರಿಪ್ರಶ್ನ ಅಂದ್ರೆ ವಿನಮ್ರತೆಯಿಂದ ಪ್ರಶ್ನೆಯನ್ನು ಕೇಳೋದು. ಇದು 3 ಇರಬೇಕು. ಗುರುವಿನ ಹತ್ರ ಈ ತರ ನಾವು ಅಪ್ರೋಚ್ ಮಾಡ್ಬೇಕಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆಮೇಲೆ ಸೇವೆ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೇವಲ ನಾವು ಜ್ಞಾನವನ್ನಷ್ಟೇ ನಾವು ಪಡ್ಕೊಳ್ತಾ ಇರ್ಬೇಕಂತಂದ್ರೆ, ಅದನ್ನ ನಾವು ಅಪ್ಲೈ ಮಾಡ್ಬೇಕಂತಂದ್ರೆ, ಅದು ಪ್ರಾಕ್ಟಿಕಲ್ ಆಕ್ಷನ್ ಅಂತಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳೋದು. ಈ ಎಲ್ಲ ಜ್ಞಾನದ ಉದ್ದೇಶ ಏನಂತಂತಂದ್ರೆ ನಾವು ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು. ಸೊ ಸೇವೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಈ ಜ್ಞಾನವನ್ನು ಪಡೆದುಕೊಳ್ತಾ ಇರಬೇಕು, ಅದರ ಜೊತೆಗೆ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಬೇಕು. ಸೊ ಪ್ರಾಕ್ಟಿಕಲ್ ಅಂತಂತಂದ್ರೆ ಮನೆಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡೋದು, ಆರತಿ ಮಾಡೋದು. ಸೊ ಇದು ಪ್ರಾಕ್ಟಿಕಲ್ ಡಿವೋಷನಲ್ ಸರ್ವಿಸ್ ಆಗಿ. ಜಪ ಮಾಡೋದು, ಈಗ ಕೇವಲ ನಾನು ಭಗವದ್ಗೀತೆ ಕೇಳ್ತಾ ಇದ್ದೇನೆ ಬಟ್ ನಾನು ಚಾಂಟಿಂಗ್ ಮಾಡಲ್ಲ ಅಂತಂದ್ರೆ ಅದನ್ನ ನಾನು ಪ್ರಾಕ್ಟಿಕಲಿ ಅಳವಡಿಸ್ತಾ ಇಲ್ಲ. ಸೊ ಅದೇ ತರ ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನ ಆರತಿಯನ್ನು ಮಾಡೋದು. ಆಮೇಲೆ ಪ್ರಚಾರದಲ್ಲಿ ಕೂಡ ನಾವು ತೊಡಗಿಕೊಳ್ಬಹುದು, ಬೇರೆಯವರಿಗೆ ಭಗವದ್ಗೀತೆನ ಹೇಳ್ಬಹುದು, ಈ ಪುಸ್ತಕಗಳನ್ನು ನಾವು ವಿತರಿಸಬಹುದು. ಸೊ ಇದೇನಾಗುತ್ತೆ, ಪ್ರಾಕ್ಟಿಕಲ್ ಡಿವೋಷನಲ್ ಸರ್ವಿಸ್ ಆಗುತ್ತೆ. ಸೊ ನಾವು ನಿಜವಾಗಿ ಏನ್ ಕೇಳಿದ್ದೇವೆ ಅದನ್ನ ನಾವು ಅಳವಡಿಸಿದಂಗೆ ಆಗುತ್ತೆ. ಪರಿಪ್ರಶ್ನೆನ ಅಂತ ಹೇಳಿದ್ರೆ ಅದರಲ್ಲಿ ಆಸ್ಕಿಂಗ್ ಕ್ವೆಶ್ಚನ್ ವಿತ್ ಹಂಬಲ್ನೆಸ್. ಎಸ್ ಸಬ್ಮಿಸಿವ್ ಎನ್ಕ್ವೈರಿ, ನಾಟ್ ವಿತ್ ಚಾಲೆಂಜಿಂಗ್ ಸ್ಪಿರಿಟ್. ಚಾಲೆಂಜ್ ಮಾಡಿ ಪ್ರಶ್ನೆ ಕೇಳೋದಲ್ಲ. ಯಾ ಅದೇ ಐ ಜಸ್ಟ್ ರೆಡ್ ದಟ್ ಅರ್ಜುನ ಡಿಡ್ ನಾಟ್ ಕೆವಿಲ್ ವಿತ್ ಕೃಷ್ಣ.
and he didn't give any unnecessary interpretation or ಎಸ್ ಆಸ್ ಇಟ್ ಈಸ್. ಸೊ ಸರ್ವಮೇತದ್ ಋತಂ ಮನ್ನೆ, ಮುಂದೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳಿರೋದು, ನೀನ್ ಏನೇನ್ ನನಗೆ ಹೇಳಿದೀಯಾ ಅದನ್ನೆಲ್ಲವನ್ನು ನಾನು ಆಸ್ ಇಟ್ ಈಸ್ ಒಪ್ಕೊಳ್ತೇನೆ, ಯಾವುದೇ ಇಂಟರ್ಪ್ರಿಟೇಷನ್ ಇಲ್ಲದೆ. ಸರ್ವಮೇತದ್ ಋತಂ ಮನ್ನೆ, ನೀನ್ ಹೇಳಿರೋದು ಎಲ್ಲವನ್ನು ನಾನು ಸತ್ಯ ಅಂತೇಳಿ ನಾನು ಅದನ್ನ ತಿಳಿದುಕೊಳ್ತೇನೆ ಅಂತ. ಅರ್ಧ ಅಲ್ಲ, ಇದು ನನ್ಗೆ ಲೈಕ್ ಆಗುತ್ತೆ, ಇದನ್ನ ನಾನು ಕೇಳ್ತೇನೆ, ಇದು ನನ್ಗೆ ಲೈಕ್ ಆಗಿಲ್ಲ, ಸೊ ಅದನ್ನ ನಾನು ಬಿಟ್ಟು ಹೋಗ್ತೇನೆ. ಇದನ್ನ ಅರ್ಧ ಕುಕ್ಕುಟಿ ನ್ಯಾಯ ಅಂತೇಳಿ ಹೇಳ್ತಾರೆ. ಅರ್ಧ ಕುಕ್ಕುಟಿ ನ್ಯಾಯ ಅಂತಂದ್ರೆ, ಒಂದು ಕೋಳಿ ಇರುತ್ತಲ್ವಾ, ಕೋಳಿಯ ಮುಂಭಾಗ ಮತ್ತು ಹಿಂಭಾಗ. ಸೊ ಮುಂಭಾಗ ಅಂತಂತಂದ್ರೆ ಅದಕ್ಕೆ ನಾವು ಊಟ ಹಾಕ್ಬೇಕು, ಅಂದ್ರೆ ಖರ್ಚದು. ಅಲ್ಲಿ ನಾವು ದುಡ್ಡು ಸ್ಪೆಂಡ್ ಮಾಡ್ಬೇಕು, ಮಾರ್ಕೆಟಿಗೆ ಹೋಗಿ ಏನೋ ಗ್ರೈನ್ಸ್ ತಗೊಂಡ್ ಬಂದು ಆ ಕೋಳಿಗೆ ಫೀಡ್ ಮಾಡ್ಬೇಕು. ಸೊ ಇದು ಸ್ವಲ್ಪ ಖರ್ಚಾಗತ್ತೆ ಇದು. ಆದ್ರೆ ಹಿಂಭಾಗ ಅಂತಂದ್ರೆ ಮೊಟ್ಟೆ ಸಿಗುತ್ತೆ, ಅದನ್ನ ಹೋಗಿ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ದುಡ್ಡು ಸಿಗುತ್ತೆ. ಸೊ ಇದರಿಂದ ಲಾಭ ಆಗುತ್ತೆ. ಮುಂಭಾಗ ಅಂದ್ರೆ ಖರ್ಚು, ಹಿಂಭಾಗ ಅಂದ್ರೆ ಲಾಭ. ಸೊ ನನ್ಗೆ ಲಾಭ ಅಷ್ಟೇ ಬೇಕು, ಮುಂಭಾಗ ಬೇಡ, ಅದ್ರಲ್ಲಿ ಖರ್ಚಾಗುತ್ತೆ. ಸೊ ಭಗವದ್ಗೀತೆಯನ್ನು ನಾವು ಈ ತರ ಕಟ್ ಮಾಡಿ, ಇದು ನನಗೆ ಲೈಕ್ ಆಗುತ್ತೆ, ಇದನ್ನ ತಗೊಳ್ಳುವ, ಇದು ನನಗೆ ಲೈಕ್ ಆಗಿಲ್ಲ, ಇದನ್ನ ಬಿಡ್ತೇನೆ, ಆ ತರ ಇಲ್ಲ. ಏನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಎಲ್ಲವನ್ನು ನಾವು ಸತ್ಯ ಅಂತ ಹೇಳಿ ತಿಳಿದುಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅದು ಅವಾಗ ನಿಜವಾದ ಭಗವದ್ಗೀತೆಯನ್ನು ನಾವು ತಿಳಿದುಕೊಂಡಂಗೆ.